ಸ್ನೇಹಿತರೆ, ಈ ವರ್ಷದ ಮೊದಲ ಲಲಿತಾ ಸಹಸ್ರನಾಮ ಪ್ರವಚನ ಸರಣಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತವನ್ನು ಕೋರ್ತೇನೆ. ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು, ಕಳೆದ ವರ್ಷ ಮಾರ್ಚ್ 11ನೇ ತಾರೀಕು ನಾವು ಕಡೆಯ ಲಲಿತಾ ಸಹಸ್ರನಾಮ ಪ್ರವಚನ ಶ್ರವಣ ಮಾಡಿದ್ದು. ಆವಾಗೊಂದು ಮಾತು, ಒಂದು ಊಹೆ ಅನ್ನೋ ರೀತಿಯಲ್ಲಿ ಹೇಳಿದರು ಗಣಪತಿ ಭಟ್ ಹೋಬಳಿಯವರು. ಎಷ್ಟು ದಿವಸ ಆಗುತ್ತೋ ಗೊತ್ತಿಲ್ಲ. ಆಮೇಲೆ ನವಂಬರ್ ತಿಂಗಳಲ್ಲಿ ಸಂಪರ್ಕ ಮಾಡಿದಾಗಲೂ ಒಂದು ಪ್ರಶ್ನಾರ್ಥಕ ಚಿಹ್ನೆ ಹಾಕಿದ್ರು. ಲಸಿಕೆ ಬಂದಿರುತ್ತೋ ಇಲ್ವೋ, ಬಂದಿದ್ದರೆ ನಮ್ಮವರೆಗೂ ಬಂದಿರುತ್ತೋ ಇಲ್ವೋ. ಅವ್ರು ಹೇಳ್ದಾಗೆ ಸರಿಯಾಗಿ ಒಂದು ವರ್ಷ ಲಗ್ನ ಕೂಡ ಬರೋಕ್ಕೆ. ಹೀಗಾಗಿ ಭಗವತಿಯ ಕೃಪೆ ಪುನಃ ನಮ್ಮೆಲ್ಲರ ಮೇಲೆ ಹರಿದು ಬಂದಿದೆ. ನಾವೆಲ್ಲ ಧನ್ಯರು ಅಂತ ಭಾವಿಸಿ ವಿದ್ವಾನ್ ಗಣಪತಿ ಭಟ್ ಹೋಬಳಿಯವರಿಗೆ ತಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಮತ್ತು ಈ ಒಂದು ಪ್ರವಚನ ಸರಣಿಯನ್ನು ಈ ಸಂಸ್ಥೆಯ ಅನೇಕ ಪ್ರವಚನಗಳಲ್ಲಿ ಭಾಗಿಯಾಗಿದ್ದು ನಿತ್ಯದ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಂತಹ ಶ್ರೀ ಎಸ್ ಶ್ರೀಕಂಠಯ್ಯ ಅವರು ಬ್ರಹ್ಮಚೈತನ್ಯ ಗುರು ಮಹಾರಾಜರ ಸ್ಮರಣೆಯಲ್ಲಿ ಸ್ಥಾಪಿಸಿರುವ ದತ್ತಿಯ ಆಶ್ರಯದಲ್ಲಿ, ಹಾಗೆಯೇ ಶ್ರೀಮತಿ ವರಲಕ್ಷ್ಮಮ್ಮ ಮತ್ತು ಶ್ರೀ ಗುಂಡಯ್ಯ ಶೆಟ್ಟಿಯವರು ಸ್ಥಾಪಿಸಿರುವ ದತ್ತಿಯ ಆಶ್ರಯದಲ್ಲಿ, ಹಾಗೆಯೇ ಶ್ರೀಮತಿ ರಾಜಲಕ್ಷ್ಮಿ ಅವರು ಅವರ ಪತಿ ಶ್ರೀ ಡಿ.ಕೆ. ಸತ್ಯನಾರಾಯಣ ಅವರ ಸ್ಮರಣೆಯಲ್ಲಿ ಸ್ಥಾಪಿಸಿರುವ ದತ್ತಿಯಲ್ಲಿ ಈ ಒಂದು ಪ್ರವಚನ ಸರಣಿಯನ್ನು ಆಯೋಜಿಸಲಾಗಿದೆ. ಜೊತೆಗೆ ಸಂಸ್ಥೆಯ ಅಮೃತ ವರ್ಷ ಆಚರಣೆ ಅಂತ ಹೇಳಿ ಕರ್ನಾಟಕ ಸರ್ಕಾರ ಕೂಡ ಸಂಸ್ಥೆಗೆ ಸಹಕಾರವನ್ನು ನೀಡಿದೆ. ಈ ಎಲ್ಲ ಸಹಕಾರ ನೀಡಿದ ಸರ್ಕಾರಕ್ಕೂ ಹಾಗೂ ದತ್ತಿಯನ್ನು ಸ್ಥಾಪಿಸಿದ ನ್ಯಾಸಕರ್ತರೆಲ್ಲರಿಗೂ ಕೂಡ ಸಂಸ್ಥೆಯ ಪರವಾಗಿ, ತಮ್ಮೆಲ್ಲರ ಪರವಾಗಿ ಶ್ರೇಯಸ್ಸು ಒದಗಿ ಬರಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಮತ್ತೊಂದು ವಿಚಾರ, 11ನೇ ತಾರೀಕು ಶಿವರಾತ್ರಿ ಪ್ರಯುಕ್ತ ಪ್ರವಚನಕ್ಕೆ ಬಿಡುವಿರುತ್ತೆ. ಹೀಗಾಗಿ 5 ದಿವಸದ ಪ್ರವಚನ ಸರಣಿ 4 ದಿವಸ ಆಗುತ್ತೆ. ಮಂಗಳವಾರ, ಬುಧವಾರ, ಗುರುವಾರ ಇರೋದಿಲ್ಲ. ಶುಕ್ರವಾರ ಮತ್ತು ಶನಿವಾರ ಈ 4 ದಿವಸಗಳಲ್ಲಿ ಲಲಿತಾ ಸಹಸ್ರನಾಮ ಪ್ರವಚನ ಚಿಂತನೆ ಇರುತ್ತೆ. ನಮಸ್ಕಾರ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಸಿಂಧೂರಾರುಣವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲಿಸ್ಫುರತ್ ತಾರಾನಾಯಕಶೇಖರಾಂ ಸ್ಮಿತಮುಖೀಂ ಆಪೀನವಕ್ಷೋರುಹಾಂ ಪಾಣಿಭ್ಯಾಂ ಅಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ದೃಶಾ ದ್ರಾಘೀಯಸ್ಯ ದರದಲಿತನೀಲೋತ್ಪಲರುಚಾ ದವೀಯಾಂಸಂ ದೀನಂ ಸ್ನಪಯ ಕೃಪಯಾ ಮಾಮಪಿ ಶಿವೆ. ಅನೇನಾಯಂ ಧನ್ಯೋ ಭವತಿ ನಚತೆ ಹಾನಿರಿವತ ವನೇವಾ ಹರ್ಮ್ಯೇವಾ ಸಮಕರ ನಿಪಾತೋ ಹಿಮಕರಃ. ವನೇವಾ ಹರ್ಮ್ಯೇವಾ ಸಮಕರ ನಿಪಾತೋ ಹಿಮಕರಃ. ನನ್ನ ಲಲಿತಾ ಸಹಸ್ರನಾಮದ ಅಧ್ಯಾತ್ಮ ಬಂಧುಗಳೇ ಹಾಗೂ ಎಲ್ಲ ಹಿರಿಯರೇ, ಈ ಸರಣಿಗೆ
ಪ್ರಾಯೋಜಕರಾಗಿ ಸಹಕರಿಸ್ತಾ ಇರುವಂಥ ಎಲ್ಲ ಪ್ರಾಯೋಜಕ ಪರಿವಾರದವರೇ, ನನ್ನ ಮತ್ತು ನಿಮ್ಮೆಲ್ಲರ ಹೃನ್ಮಂದಿರವನ್ನು ಬೆಳಗ್ತಾ ಇರುವಂತಹ ಆ ಶ್ರೀಮಾತಾ ಎನ್ನುವಂಥ ಅಖಂಡ ಚೈತನ್ಯ ಸ್ವರೂಪಿಣಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ, 1 ವರ್ಷ ಪೂರ್ತಿಯಾಗೋದಕ್ಕೆ 5 ದಿವಸ ಬಾಕಿ ಇದೆ. ಹಾಗಾಗಿ ಆದರೂ ಸುಮಾರು 1 ವರ್ಷ ಅಂತ ಅಂದ್ಕೊಂಡು ಈ ವರ್ಷದ ಮೊದಲ ಸರಣಿ ರಾಮ ಅವರು ಹೇಳಿದ ಹಾಗೇ ಈ ಸರಣಿಯ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ಹಿಂದೆ ಮಾರ್ಚ್ ಅಂದರೆ 2020ನೇ ವರ್ಷ ಮಾರ್ಚ್ 14 ಕೊನೆಯ ದಿವಸ ಆಗಿತ್ತು. ಅವ್ರು ಹೇಳಿದ ಒಂದು ಸಣ್ಣ ಬದಲಾವಣೆ, ನಾನು ಹೇಳೋದಕ್ಕೂ ಅವ್ರು ಹೇಳೋದಕ್ಕೂ, ಯಾಕೆಂದ್ರೆ ನಾನು ಅದನ್ನು ಬರೆದಿಟ್ಟಿದ್ದೆ. ಹಾಗಾಗಿ ಶುರುವಾದದ್ದು 11, ಮುಕ್ತಾಯ ಆದದ್ದು 14ಕ್ಕೆ. ಹಾಗಾಗಿ 14ರಂದು ಆ ಸರಣಿ ಮುಕ್ತಾಯಗೊಂಡಿತ್ತು. ಅಂದು ನಾವು ಪಂಚಾಶತ್ ಪೀಠರೂಪಿಣಿ ಎನ್ನುವಂಥ 833ನೆಯ ನಾಮವನ್ನು ಚಿಂತನೆ ಮಾಡಿದ್ವಿ. ಪಂಚಾಶತ್ ಪೀಠರೂಪಿಣಿ ಅಂತ. ಅದ್ರ ಬಗ್ಗೆಲ್ಲ ನಾನು ಸಾಕಷ್ಟು ಹೇಳಿ ಆಗಿದೆ. ಹಾಗಾಗಿ ಮತ್ತೆ ಪುನಃ ನಾನು ಅದನ್ನು ಹೇಳಕ್ಕೆ ಹೋಗೋದಿಲ್ಲ. ಆದರೂ ಒಂದೇ ಒಂದು ಮಾತು ಹೇಳಿಬಿಡ್ತೇನೆ. ಅದರ ಒಟ್ಟು ತಾತ್ಪರ್ಯ, ಶ್ರೀಚಕ್ರದಲ್ಲಿರುವಂತಹ ಮಧ್ಯದ ಬಿಂದು ಏನುಂಟು ಅದು ಈ ಪಂಚಾಶತ್ ಪೀಠರೂಪಿಣಿ ಎನ್ನುವಂಥ ನಾಮಕ್ಕೆ ಮುಖ್ಯವಾದಂತಹ ಅರ್ಥವನ್ನು ಹೇಳುವಂತಹ ಒಂದು ವಿಚಾರ. ಅದಕ್ಕೆ ಹೊರತಾಗಿ ಬೇರೆ ಬೇರೆ ಅರ್ಥಗಳು ಇವೆ. ಅದರ ಸಂಕ್ಷೇಪವಾದಂಥ ಅರ್ಥವನ್ನು ಪುನಃ ನಿಮ್ಮ ಮುಂದೆ ತಿಳಿಸ್ತಾ ನೇರವಾಗಿ ಇಂದಿನ ನಾಮದ ಚಿಂತನೆ ಕಡೆಗೆ ಹೋಗ್ತಾ ಇದ್ದೇನೆ. ಈಗ ನಾವು ಮಾಡಬೇಕಾದದ್ದು 834ನೆಯ ನಾಮ. ಈ ನಾಮ ವಿಶೃಂಖಲಾ ಅಂತ. ವಿಶೃಂಖಲಾ ಅಂದರೆ ಶೃಂಖಲೆ ಇಲ್ಲದೇ ಇರುವವಳು ಅನ್ನೋದು ಅದರ ಶಬ್ದಶಃ ಅರ್ಥ. ಶೃಂಖಲೆ ಅಂದರೆ ಬೇಡಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಅಪರಾಧ ಮಾಡಿದವರಿಗೆ ಕೈಗೆ ಕಾಲಿಗೆಲ್ಲ ಹಾಕ್ತಾರಲ್ಲ ಕಫ್, ಅದರ ಹೆಸರು ಶೃಂಖಲಾ ಅಂತ. ವಿಶೃಂಖಲಾ ಅಂದರೆ ಅಂತಹ ಶೃಂಖಲಾ ರಹಿತಳಾದವಳು, ಯಾವುದೇ ರೀತಿಯ ಬೇಡಿ ಇಲ್ಲದೇ ಇರುವವಳು ಅಂತ ಅರ್ಥ. ಆ ಶೃಂಖಲೆ ದೇವಿಗೆ ಇಲ್ಲದೇ ಇರುವವಳು, ಆದ್ದರಿಂದ ಅವಳ ಹೆಸರು ವಿಶೃಂಖಲಾ ಅಂತ. ಸಂಸ್ಕೃತದಲ್ಲಿ ಅದರ ವಿವರಣೆ ಹೀಗೆ: ವಿಗತಾ ಶೃಂಖಲಾ ಯಸ್ಯಾಹ ಸಾ. ಯಾವಳಿಗೆ ಈ ಬಂಧಿಸುವಂಥ ಬೇಡಿಯೇ ಇಲ್ಲವೋ ಅವಳ ಹೆಸರು ವಿಶೃಂಖಲಾ ಅಂತ. ಇಷ್ಟು ಕೇಳಿ ಆದಮೇಲೆ ನಮಗೊಂದು ಸಂಶಯ. ದೇವಿಗೆ ಬಂಧನಪಡಿಸುವಂತಹ ಶೃಂಖಲೆ ಇಲ್ಲ, ಹಾಗಾಗಿ ಅವಳು ವಿಶೃಂಖಲ. ಹಾಗಿದ್ರೆ ನಮ್ಮನ್ನು ಬಂಧಿಸುವಂತಹದ್ದು ಪೊಲೀಸ್ ಡಿಪಾರ್ಟ್ಮೆಂಟಿನ ಆ ಶೃಂಖಲೆ ಅಲ್ಲ. ನಮ್ಮನ್ನು ಬಂಧಿಸುವಂತಹ ಶೃಂಖಲೆ ನಾವೇ ಮಾಡುವಂತಹ ಕರ್ಮಗಳು. ಹಾಗಾಗಿ ನಾವು ವಿಶೃಂಖಲರಲ್ಲ, ಸಶೃಂಖಲರು. ಅಂದರೆ ಈ ಶೃಂಖಲೆಯಿಂದ ಸದಾ ಕೂಡಿದವರು ನಾವು. ಹಾಗಾಗಿ ನಮಗೆ ಶೃಂಖಲೆ ಉಂಟು, ದೇವಿಗೆ ಶೃಂಖಲೆ ಇಲ್ಲ. ಹಾಗಿದ್ರೆ ನಮ್ಮನ್ನು ಬಂಧಿಸುವಂತಹ ಈ ಶೃಂಖಲಾ ರೂಪವಾದಂಥ ಕರ್ಮಗಳು ಯಾವುವು ಅಂದರೆ, ಕೆಲವು ಜನರಿಗೆ ಒಂದು ಭಾವನೆ ಇರುತ್ತದೆ, ಪಾಪಕರ್ಮಗಳು ಮಾತ್ರ ನಮ್ಮನ್ನು ಬಂಧಿಸ್ತವೆ, ಪುಣ್ಯಕರ್ಮಗಳು ನಮಗೇನು ತೊಂದರೆ ಕೊಡುವುದಿಲ್ಲ, ದಿನ ದಿನ ಹೋದಾಗ ನಮಗೆ ಒಳ್ಳೆಯದನ್ನೇ ಮಾಡ್ತವೆ ಅಂತ. ಮೇಲಿಂದ ಮೇಲೆ ಈ ಮಾತು ಸತ್ಯ. ಒಬ್ಬ ಮನುಷ್ಯನಿಗೆ ನೀ ಪುಣ್ಯಕರ್ಮ ಮಾಡಪ್ಪ ಒಳ್ಳೆಯದಾಗತ್ತೆ ಅಂತ ಹೇಳಿದರೆ ಅವನಿಗೆ ಸಂತೋಷ ಆಗತ್ತೆ, ಆದರೆ ಅವನು ಮಾಡ್ತಾನೆ ಅದನ್ನು. ಆದರೆ ಅದು ರಿಸಲ್ಟ್ ಏನು ಅನ್ನೋದಷ್ಟೇ ಪ್ರಶ್ನೆ. ಇವಾಗ ವೇದಾಂತದ ಪ್ರಕಾರ ಪಾಪಕರ್ಮ ಹೇಗೆ ನಮಗೆ ಜನ್ಮಕ್ಕೆ ಕಾರಣವೋ, ಪುಣ್ಯಕರ್ಮವೂ ಸಹ ಜನ್ಮಕ್ಕೆ ಕಾರಣವಾಗ್ತದೆ. ಪಾಪಕರ್ಮ ಕೆಟ್ಟ ಫಲವನ್ನು ಕೊಡುತ್ತದೆ. ಆ ಕೆಟ್ಟ ಫಲವನ್ನು ಅನುಭವಿಸೋದಕ್ಕೋಸ್ಕರ ಪುನಃ ನಾವು
ಗರ್ಭವಾಸವನ್ನು ಅನುಭವಿಸ್ತೇವೆ. ಗರ್ಭವಾಸದ ಕ್ಲೇಶ ಹೇಗಿರ್ತದೆ ಅನ್ನೋದನ್ನು ಉಪನಿಷತ್ತು ಹೇಳಿದ್ದನ್ನು ನಿಮ್ಮ ಮುಂದೆ ಆಗಾಗ ಇಡ್ತಾ ಬಂದಿದ್ದೇನೆ. ಹಾಗಾಗಿ 9 ತಿಂಗಳ 9 ದಿನಗಳ ಕಾಲ ಗರ್ಭವಾಸದ ಕ್ಲೇಶ ಪಾಪಕರ್ಮ ಮಾಡಿದವನಿಗೆ ಹೇಗೆ ಸಮಾನವೋ ಪುಣ್ಯಕರ್ಮ ಮಾಡಿದವನಿಗೂ ಹಾಗೆಯೇ ಸಮಾನ. ಯಾಕೆಂದರೆ ಪುಣ್ಯಕರ್ಮ ಮಾಡಿದವನೂ ಸಹ ಅದರ ಫಲವನ್ನು ಅನುಭವಿಸಬೇಕು ಅಂತ ಬಯಸ್ತಾನೆ. ಈ ಜನ್ಮದಲ್ಲಿ ಮಾಡಿದಂಥ ಪುಣ್ಯಕರ್ಮ ಫಲ ಕೊಡುವಷ್ಟು ಹೊತ್ತಿಗೆ ಈ ಜನ್ಮದ ಆಯುಷ್ಯ ಮುಗಿದು ಹೋಗಿರ್ತದೆ. ಹಾಗಾಗಿ ಮಾಡಿದ ಕರ್ಮಕ್ಕೆ ಫಲವನ್ನು ಅನುಭವಿಸೋದಕ್ಕೋಸ್ಕರ ಮತ್ತೆ ಹುಟ್ಟಬೇಕಾಗತ್ತೆ ಅಂದರೆ ಗರ್ಭವಾಸವನ್ನು ಅನುಭವಿಸಲೇಬೇಕಾಗತ್ತೆ. ಗರ್ಭವಾಸ ಅಂದರೆ ಅದೊಂದು ಮಹಾಕ್ಲೇಶವೇ. ಹಾಗಾಗಿ ಈ ಪುಣ್ಯಕರ್ಮವೂ ಸಹ ನಮಗೆ ಜನ್ಮವನ್ನು ಕೊಡುವುದರ ಮೂಲಕ, ಗರ್ಭಕ್ಲೇಶಕ್ಕೆ ತಳ್ಳುವುದರ ಮೂಲಕ ಅದೂ ಸಹ ನಮಗೆ ಬಂಧನಕ್ಕೆ ಕಾರಣವಾಗ್ತದೆ. ಹಾಗಾಗಿ ನಮ್ಮ ಪ್ರಾಚೀನರು ದಿನವೂ ಸಹ ಭಗವಂತನಲ್ಲಿ ಒಂದು ಪ್ರಾರ್ಥನೆ ಮಾಡ್ತಿದ್ರು ಅಂತ ಕಾಣುತ್ತೆ. ಭಾಸ್ಕರ ರಾಯರು ಅದನ್ನು ತಮ್ಮ ವ್ಯಾಖ್ಯಾನದಲ್ಲಿ ಉದಾಹರಿಸ್ತಾರೆ. ದಿನವೂ ನಾವು ಇದನ್ನು ಮಾಡಬೇಕು. ಏನು ಅಂದರೆ, ಪಾತಕ ಪ್ರಚಯವತ್ ಮಮತಾವತ್ ಪುಣ್ಯಪುಂಜಮಪಿ ನಾಥ ಲುನೀಹಿ ಕಾಂಚನೀ ಭವತು ಲೋಹಮಯೀವ ಶೃಂಖಲಾ ಯದಿ ಪದೋಹೋ ನ ವಿಶೇಷ ಅಂತ. ಇದರ ಅರ್ಥ ಏನು ಅಂದರೆ, ಪಾತಕ ಪ್ರಚಯ, ಪಾಪಕರ್ಮಗಳು ಹೇಗೆ ನಮಗೆ ಜನ್ಮಕ್ಕೆ ಕಾರಣವಾಗ್ತವೋ ಹಾಗೆಯೇ ಪುಣ್ಯಪುಂಜಮಪಿ ನಾಥ ಲುನುಹಿ, ನಾನು ಮಾಡಿದಂಥ ಪುಣ್ಯಕರ್ಮಗಳ ಪಾಪವನ್ನೂ ಸಹ ನೀನು ಕ್ಷಯ ಮಾಡಿಬಿಡು, ಫಲ ಕೊಡಬೇಡ ನನಗೆ. ನೀ ಫಲ ಕೊಟ್ಟರೆ ನಾನು ಅದನ್ನು ಅನುಭವಿಸೋದಕ್ಕೆ ಗರ್ಭವಾಸವನ್ನು ಕ್ಲೇಶವನ್ನು ಅನುಭವಿಸ್ಬೇಕು. ಹಾಗಾಗಿ ನನಗೆ ಪುಣ್ಯಕರ್ಮದ ಫಲವೂ ಬೇಡ. ಹೇಗೆ ಅಂದರೆ ಪಾಪಕರ್ಮದ ಫಲದಂತೆ ಅಂತ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಏನು ಅಂದರೆ, ನೋಡಿ, ಈ ಬೇಡಿ ಕಫ್ ಇದೆಯಲ್ಲ, ಅದು ಕಬ್ಬಿಣದ್ದಾದರೂ ಕೋಳವೇ. ಇಲ್ಲ, ನಾನು ಶ್ರೀಮಂತ, ನನಗೆ ಕಬ್ಬಿಣದ ಬೇಡಪ್ಪ, ಬಂಗಾರದ ಮಾಡಿ ಹಾಕಿ ಅಂತ ಹೇಳಿದರೆ, ಆ ಬಂಗಾರದ ಕೋಳ ಹಾಕ್ಕೊಂಡಿವನಿಗೇನು ಸಂತೋಷ ಆಗುತ್ತಾ ಅಥವಾ ಅವನಿಗೂ ದುಃಖ ಆಗುತ್ತಾ? ಅವನಿಗೂ ದುಃಖ ಆಗತ್ತೆ. ಹೌದು ತಾನೆ? ನೀವು ಯಾವ ಧಾತುವಿನಿಂದ ಮಾಡಿದ್ದೀರಿ ಅನ್ನೋದು ಪ್ರಶ್ನೆ ಅಲ್ಲ, ಆ ವಸ್ತು ಇದೆಯಲ್ಲ ಅದು ನಿಮಗೆ ಏನು ತೊಂದರೆ ಕೊಡುತ್ತೆ ಅನ್ನೋದಷ್ಟೇ ಮುಖ್ಯ. ಹಾಗಾಗಿ ಕಬ್ಬಿಣದ ಬೇಡಿ ಅಥವಾ ಕೋಳ ಹೇಗೆ ಹಿಂಸೆ ಕೊಡುತ್ತೋ ಹಾಗೆ ಬಂಗಾರದ ಕೋಳವೂ ಸಹ ಅಷ್ಟೇ ಹಿಂಸೆಯನ್ನು ಕೊಡುತ್ತೆ ಅಲ್ವಾ? ನಮ್ಮಲ್ಲಿ ಕೆಲವು ಜನರಿಗೆ ಒಂದು ಭ್ರಮೆ ಇರ್ತದೆ, ತಪ್ಪು ತಿಳ್ಕೊಳ್ಬೇಡಿ. ಏನಪ್ಪ ಎತ್ಕೊಳ್ತೇನೆ, ಮತ್ತು ಪುನಃ ನಮ್ಮಂಥವ್ರದ್ದೇ ಉದಾಹರಣೆ ಕೊಡ್ಲಿಕ್ಕೆ ಶುರು ಮಾಡಿದ್ರು ಅಂತ. ಮುಳ್ಳಲ್ಲಿ ಸುಚ್ಚಿಕೊಂಡ್ರೆ ವೇದನೆ ಆಗ್ತದೆ, ಬಂಗಾರದ ಮುಳ್ಳಲ್ಲಿ ಸುಚ್ಚಿಕೊಂಡ್ರೆ ಸಂತೋಷ ಆಗ್ತದೆ. ನಾ ಏನು ಹೇಳ್ತಾ ಇದ್ದೇನೆ ಅಂತ ಅರ್ಥ ಆಯ್ತಲ್ಲ? ಹಾಗಾಗಿ ಕಿವಿಗೆ ಜಾಗ ಇರದೇ ಇರುವಷ್ಟು ಬಂಗಾರದ ಮುಳ್ಳಲ್ಲಿ ಸುಚ್ಚಿಕೊಳ್ಳೋರು ಕೆಲವು ಜನ ಇದ್ದಾರೆ. ಕಾಲಿಗೆ ಒಂದು ಸಣ್ಣ ಮುಳ್ಳು ಸುಚ್ಚಿದ್ರೆ ಅಯ್ಯೋ ಅಂತ ಕಿರ್ತಾರೆ. ಅದು ಮುಳ್ಳೆ, ಇದು ಮುಳ್ಳೆ, ಆದರೆ ಈ ವೇದನೆ ಆಗಬಹುದು ಅವ್ರು, ಯಾಕೆಂದರೆ ಬಂಗಾರದ್ದು ನೋಡಿ. ಅದಕ್ಕಿಂತ ಹೆಚ್ಚಿಗೆ ನಾವೇ ದುಡ್ಡು ಕೊಟ್ಟು ಸುಚ್ಕೊಳ್ಳೋದು ನೋಡಿ ಅಲ್ವಾ? ಹಾಗಾಗಿ ಅಯ್ಯೋ ಅಂತ ಚೀರಿದರೆ ಆ ಬಂಗಾರಕ್ಕೆ ಅವಮಾನ ಅಲ್ವಾ? ಅದಕ್ಕೊಂದು ಶಾಸ್ತ್ರ ಹೇಳುತ್ತೆ, ಹೇಗೆ ಪಾಪಕರ್ಮ ಬಂಧನಕ್ಕೆ ಕಾರಣವೋ ಪುಣ್ಯಕರ್ಮವೂ ಬಂಧನಕ್ಕೆ ಕಾರಣ. ಹೀಗೆ ಬಂಧನ ನಮಗೆ ಅಷ್ಟೇ ಹೊರತು ಸಹ ಜಗನ್ಮಾತೆಗೆ ಇಲ್ಲ. ಹಾಗಾಗಿ ಅವಳ ಹೆಸರು ವಿಶೃಂಖಲಾ ಅಂತ. ಅಷ್ಟಾದ ಮೇಲೆ ಇದಕ್ಕೆ ಎರಡನೇ ಅರ್ಥ ಒಂದುಂಟು. ವಿಶೃಂಖಲಾ ಅಂದರೆ ನಗ್ನಳು ಅಂತ ಅರ್ಥ. ನಗ್ನ ಅಂತ ಹೇಳಬೇಕು, ನಾಟ್ ಲಗ್ನ. ಲಗ್ನ ಅಂದರೆ ಒಂದರ ಒಳಗೆ ಒಂದು ಸೇರಿಕೊಳ್ಳುವುದು, ಲಗ್ನ ಸಂಲಗ್ನ ಅಂತ. ನಮ್ಮಲ್ಲಿ ಮದುವೆಗೆ ಪರ್ಯಾಯ ಪದವಾಗಿ ಲಗ್ನ ಅಂತ ಬರೀತಾರೆ ಅಲ್ವಾ? ಯಾಕೆ ಹೇಳಿದರೆ, ಹುಡುಗನ ಮನಸ್ಸು ಹುಡುಗಿಯಲ್ಲೂ ಹುಡುಗಿಯ ಮನಸ್ಸು ಹುಡುಗನಲ್ಲೂ ಸೇರುವಂಥ ಒಂದು ಶುಭ ಅವಸರವಾದ್ದರಿಂದ ಅದರ ಹೆಸರು ಲಗ್ನ. ಇದು ಲಗ್ನ ಅಲ್ಲ, ಇದು ನಗ್ನ. ನಗ್ನ ಅಂದರೆ ಏನು ಅಂದರೆ, ನಗ್ನ ಅನ್ನೋದಕ್ಕೆ ಅರ್ಥ
ನೇಕೆಡ್ ಅಂತ ಅರ್ಥ. ದೇವಿ ಅವಳು ಬಟ್ಟೆ ಹಾಕಿಕೊಳ್ಳದೇ ಇರುವವಳು. ಯಾಕ್ರಿ ಹಾಗೆ ಹೇಳ್ತೀರಿ? ಈ ನಾಮದ ಮೂಲಕ ದೇವಿ ಅಪಮಾನ ಮಾಡ್ತಾ ಇದ್ದೀರಲ್ವ ನೀವು ಅಂತ ಯಾರಾದರೂ ತೀರಾ ಭಾವುಕರು ಕೇಳಬಹುದು. ಹಾಗರ್ಥ ಅಲ್ಲ, ಸರಿಯಾಗಿ ವಿಚಾರ ಮಾಡಿ. ಜಗನ್ಮಾತೆ, ನಾನು ಹಿಂದಿನ ಎಲ್ಲ ನಾಮಗಳಲ್ಲೂ ಹೇಳ್ತಾ ಬಂದಿದ್ದೇನೆ, ಅವಳು ಚೈತನ್ಯ ಸ್ವರೂಪಿಣಿ ಅಂತ. ಚೈತನ್ಯ ಸ್ವರೂಪಿಣಿ ಆದದ್ರಿಂದಲೇ ಅವಳು ಗೊತ್ತಾದ ಯಾವುದೋ ಒಂದು ಜಾಗದಲ್ಲಿ ಮಾತ್ರ ಇರುವವಳಲ್ಲ, ಅವಳು ಸರ್ವತ್ರ ಇರುವವಳು. ಅಂದರೆ ಅವಳು ವ್ಯಾಪಕಳು. ಶಿ ಈಸ್ ಆಮ್ನಿ ಪ್ರೆಸೆಂಟ್. ಯಾವುದು ಎಲ್ಲ ಕಡೆಗೂ ವ್ಯಾಪಿಸಿಕೊಂಡು ಇರುತ್ತೋ ಅದಕ್ಕೆ ಬಟ್ಟೆ ಹಾಕೋದಕ್ಕಾಗತ್ತಾ ಹೇಳಿ? ಹಾಗಾಗಿ ಶಿವನ ಇನ್ನೊಂದು ಹೆಸರು ದಿಗಂಬರ ಅಂತ ಕೇಳಿದ್ದೀರಿ ಅಲ್ವಾ? ದಿಗಂಬರ ಅಂದ್ರೇನು? ದಿಕ್ಕುಗಳೇ ಅವನ ಬಟ್ಟೆಗಳು. ಅಂದರೆ ಅವನು ಅಷ್ಟರ ಮಟ್ಟಿಗೆ ವ್ಯಾಪಿಸಿದ್ದಾನೆ, ಅವನಿಗೆ ಯಾರೂ ಬಟ್ಟೆ ಹಾಕೋದಕ್ಕೆ ಸಾಧ್ಯ ಇಲ್ಲ. ಅವನು ದಿಗಂಬರನಾದ ಮೇಲೆ ತತ್ಸಮಾನವಾದ ಚೈತನ್ಯದ ಒಂದು ಭಾಗವಾದಂಥ ಜಗನ್ಮಾತೆಯು ಸಹ ಏನು, ಅವಳು ವಿಶೃಂಖಲ. ಅಂದರೆ ದಿಗಂಬರಳು ಎನ್ನುವುದೇ ಅದರ ಇನ್ನೊಂದು ಅರ್ಥ. ಒಟ್ಟಾರೆ ಇಷ್ಟು ಹೇಳ್ಬೋದು, ಪರಿಚ್ಛಿನ್ನವಾದ ವಸ್ತುವಿಗೆ, ಲಿಮಿಟೆಡ್ ಆದ ವಸ್ತುವಿಗೆ ಬಟ್ಟೆ ಹಾಕ್ಬೋದು. ಯಾವುದು ಅಪರಿಚ್ಛಿನ್ನವೋ, ಯಾವುದು ಅನ್ಲಿಮಿಟೆಡ್ಡೋ ಅದಕ್ಕೆ ಬಟ್ಟೆ ಹಾಕಲಿಕ್ಕೆ ಆಗೋದಿಲ್ಲ. ಆಗ್ತದೆಯಾ? ಈಗ ಆಕಾಶ ಎನ್ನುವುದು ಎಲ್ಲ ಕಡೆಗೂ ತುಂಬಿಕೊಂಡಿದೆ, ಅದಕ್ಕೊಂದು ಶರ್ಟ್ ಹಾಕ್ಬಿಟ್ರಪ್ಪ ನೋಡೋಣ, ಸಾಧ್ಯ ಉಂಟಾ? ಇಲ್ಲ. ಆದ್ದರಿಂದ ಜಗನ್ಮಾತೆ ಅವಳು ಎಲ್ಲ ಕಡೆಗೂ ಸಹ ವ್ಯಾಪಿಸಿಕೊಂಡವಳಾದ್ದರಿಂದ ಅವಳಿಗೆ ಬಟ್ಟೆ ಹಾಕುವುದು ಅಸಂಭವ. ಆದ್ದರಿಂದ ವಿಶೃಂಖಲಾ ವಸ್ತ್ರರಹಿತ ಅಂತ ಅರ್ಥ. ಇಲ್ಲಿ ಬಂದಂಥ ನಾಮದ ಅರ್ಥವನ್ನು ವಿವರಿಸುವುದಕ್ಕೋ ಎನ್ನುವ ಹಾಗೆ ಸಾಂಕೇತಿಕವಾದಂಥ ಒಂದು ಅರ್ಥವನ್ನು ಸೂಚಿಸೋದಕ್ಕಾಗಿ ಅಲಂಪುರ ಅಂತ ಒಂದೂರು, ಅಂದರೆ ಅಲಂಬೂರ್ ಅಂತ ನೀವು ಕೇಳಿದ್ದೀರಿ. ಆ ಅಲಂಬೂರಿನಲ್ಲಿ ದೇವಿ ಅವಳು ನಗ್ನನಾಗಿಯೇ ಇದ್ದಾಳಂತೆ. ಯಾಕೆಂದರೆ ತಾನು ಯಾಕೆ ನಗ್ನಳು ಅಂದರೆ ತಾನು ಸರ್ವವ್ಯಾಪಕಳು, ಆದ್ದರಿಂದ ನೀವು ನನಗೆ ಬಟ್ಟೆ ಹಾಕಿ ಪೂರೈಸಲಾರರಿ ಅನ್ನುವಂತಹ ಈ ಒಂದು ಸಂದೇಶವನ್ನು ಕೊಡುವುದಕ್ಕೋಸ್ಕರ ಅಲಂಬೂರಿನಲ್ಲಿರುವಂತಹ ದೇವಿ ಅವಳು ನಗ್ನಳಾಗಿಯೇ ಇದ್ದಾಳೆ ಅನ್ನಂಥ ವ್ಯಾಖ್ಯಾನಕಾರರು ಬರೀತಾರೆ. ಇಷ್ಟು ಹಿನ್ನೆಲೆಯಲ್ಲಿ ಭಾಸ್ಕರರಾಯರು ಕೊಟ್ಟಂತಹ ಎರಡು ಅರ್ಥವನ್ನು ನಿಮ್ಮ ಮುಂದೆ ಇರಿಸಿದ್ದೇನೆ. ಈಗ ನಮ್ಮ ಇನ್ನೊಬ್ಬ ವ್ಯಾಖ್ಯಾನಕಾರರ ಅಂಶವನ್ನು ನಾವು ನೋಡ್ತಾ ಬಂದಿದ್ವಿ. ಅವರು ವ್ಯಾಖ್ಯಾನದಲ್ಲಿ ಏನು ಹೇಳ್ತಾರೆ ಅಂದರೆ, ದೇವಿ ಅವಳು ವಿಶೃಂಖಲಳು. ಯಾಕೆ ಅಂದರೆ ಬಂಧನ ರಹಿತಳು. ಯಾಕೆ ಅಂದರೆ ಯಾವುದು ಮಾಯೆಯಿಂದ ಆವೃತವಾಗತ್ತೋ ಅದು ಬಂಧನಕ್ಕೆ ಒಳಪಡುತ್ತೆ. ದೇವಿ ಸ್ವತಃ ಮಾಯೆಯನ್ನು ಗೆದ್ದವಳಾದ್ದರಿಂದ ಅವಳಿಗೆ ಯಾವುದೇ ಒಂದು ಬಂಧನ ಇಲ್ಲ. ಅಥವಾ ಅವಳೇ ಮಾಯಾರೂಪಿಣಿಯಾದದ್ದರಿಂದ ಮಾಯೆ ತನ್ನನ್ನು ತಾನು ಬಂಧಿಸಿಕೊಳ್ತಾಳೆ ಅನ್ನೋದಿಲ್ಲ. ಉಂಟಾ? ಒಂದು ಉದಾಹರಣೆ ಕೊಡ್ತೇನೆ. ಬೆಂಕಿ ತನ್ನನ್ನು ತಾನು ಸುಟ್ಟುಕೊಳ್ತದೆ, ಹಾಗಾಗಿ ಅದಕ್ಕೆ ಉರಿ ಆಗ್ತದೆ ಅಂತ ಹೇಳೋಣವಾ? ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಅದು ತನ್ನನ್ನು ಬಿಟ್ಟು ಬೇರೆ ಎಲ್ಲವನ್ನೂ ಸುಡುತ್ತೆ ಅಷ್ಟೇ ಹೊರತನು ಸಹ ತನ್ನನ್ನು ತಾನು ಸುಟ್ಟುಕೊಳ್ಳುವುದಿಲ್ಲ. ಹಾಗೆಯೇ ಜಗನ್ಮಾತೆ ಅವಳು ಮಾಯೆಗೆ ಅಧೀನಳಲ್ಲ. ಯಾಕೆಂದರೆ ಆ ಮಾಯೆ ಎನ್ನುವಂಥದ್ದು ಸಹ ಜಗನ್ಮಾತೆಗೆ ಅಧೀನವಾದ್ದರಿಂದ ಅವಳು ವಿಶೃಂಖಲಳು. ಯಾವುದೇ ರೀತಿಯಂತಹ ಬಂಧಿಸುವಂತಹದ್ದು ಅವಳಿಗೆ ಇಲ್ಲ ಅಂತ. ಇನ್ನು ಎರಡನೇ ಅರ್ಥ ಏನು ಅಂದರೆ, ಅವಳು ಮಾತ್ರ ವಿಶೃಂಖಲಳು ಅಂತ ಅಷ್ಟೇ ಅರ್ಥ ಅಲ್ಲ. ತನ್ನನ್ನು ಯಾರು ಬಹಳ ಗಾಢವಾಗಿ ಉಪಾಸಿಸ್ತಾರೋ, ಬಲವಾಗಿ ಆರಾಧನೆ ಮಾಡ್ತಾರೋ ಅಂತಹ ತನ್ನ ಭಕ್ತರ ಶೃಂಖಲೆಯನ್ನು ಸಹ, ಹುಟ್ಟು ಸಾವು ಎನ್ನುವಂಥ ಈ ಕಟ್ಟನ್ನು ಸಹ ಅವಳು ಕಡಿದು ಹಾಕ್ತಾಳೆ. ಆದ್ದರಿಂದ ಅವಳು ವಿಶೃಂಖಲಳು ಅಂತ. ನಮಗೆ ಇದು ಹೆಚ್ಚು ಪ್ರಿಯ ಈ ಅರ್ಥ. ಏಕೆಂದರೆ ಅವಳು ವಿಶೃಂಖಲಳೋ ಸಶೃಂಖಲಳೋ
ಸದ್ಯ ನಮಗೆ ಈ ಹುಟ್ಟು ಸಾವುಗಳ ಕಟ್ಟನ್ನು ಕಡಿದು ಹಾಕಿದರೆ ನಮ್ಮ ಪೂಜೆಗೆ ಸಾರ್ಥಕ್ಯ ಬಂತು ಅಂತ ಭಾವಿಸುವರು ನಾವು. ಸ್ವಭಕ್ತಾನಾಂ ವಿಗತ ಶೃಂಖಲ ಸಂಸಾರ ಬಂಧ ನಿಗಡ ಬಂಧ ವಾ ಯಯಾಸ ವಿಶೃಂಖಲ ಅಂತ ಅದಕ್ಕೆ ವೈದ್ಯನಾಥ ದೀಕ್ಷಿತರು ಹೀಗೆ ವೇದಾಂತದ ಹಿನ್ನೆಲೆಯಲ್ಲಿ ತನ್ನ ಭಕ್ತರ ಬಂಧನವನ್ನು ಕಳೆಯುವವಳಾದ್ದರಿಂದ ಅವಳು ವಿಶೃಂಖಲಳು ಎನ್ನುವಂತಹ ಅರ್ಥವನ್ನು ಅವರ ವ್ಯಾಖ್ಯಾನದಲ್ಲಿ ಕೊಟ್ಟಿದ್ದಾರೆ. ಹೀಗೆ ಅವರು ಭಾಸ್ಕರರಾಯರು ಹೇಳಿದ 2 ಅರ್ಥ ಮತ್ತು ವೈದ್ಯನಾಥ ದೀಕ್ಷಿತರು ಹೇಳಿದ 2 ಅರ್ಥ, ಒಟ್ಟು 4 ಅರ್ಥಗಳನ್ನು ಈ ನಾಮದಲ್ಲಿ ನಾವು ನೋಡಿದೆವು. ಮತ್ತು ಮುಂದಿನ ನಾಮ ವಿವಿಕ್ತಸ್ಥ ಅಂತ 835ನೆಯ ನಾಮ. ಇದರ ಅರ್ಥ ಏನು ಅಂದರೆ, ವಿವಿಕ್ತ ಅಂದರೆ ನಿರ್ಜನವಾದದ್ದು ಅಂತ ಅರ್ಥ. ಸ್ಥಾ ಅಂದರೆ ಅಲ್ಲಿರುವವಳು, ಅಂದರೆ ನಿರ್ಜನವಾದ ಪ್ರದೇಶದಲ್ಲಿ ಅವಳು ಇರುವವಳು ಅಂತ ಅರ್ಥ. ವಿವಿಕ್ತ ಸ್ಥಾನ ಅಂತ ಅಂದರೆ ಏಕಾಂತದಲ್ಲಿ ಇರುವವಳು ಅಂತ. ಹಾಗಿದ್ರೆ ವಿವಿಕ್ತ ಸ್ಥಾನ ಯಾವುದು ಅಂತ ಒಂದು ಪ್ರಶ್ನೆ ನಮಗೆ. ಅದಕ್ಕೆ 2 ರೀತಿಯ ಅರ್ಥಗಳಿವೆ ವಿವಿಕ್ತ ಅನ್ನೋದಕ್ಕೆ. ಮೊದಲನೇದು, ವಿವಿಕ್ತ ಅಂದರೆ ವಿಜನ ಪ್ರದೇಶ, ಅಂದರೆ ಜನರಹಿತವಾದಂತಹ ಪ್ರದೇಶ, ಅದು ವಿವಿಕ್ತ ಸ್ಥಾನ. ಇದು ಒಂದರ್ಥ. ಮತ್ತು 2ನೇದು ಏಕಾಂತವಾದ ಸ್ಥಳ, ಅಂದರೆ ಪವಿತ್ರವಾದ ಸ್ಥಳ. ಆ ಪವಿತ್ರವಾದ ಸ್ಥಳ ವಿವಿಕ್ತ ಸ್ಥಾನ. ಇನ್ನೊಂದು ಜನರಹಿತವಾದಂತಹ ಸ್ಥಾನ, ಅದು ವಿವಿಕ್ತ ಸ್ಥಾನ ಅಂತ. ಅಲ್ಲಿಗೆ ಒಂದು ಸ್ಥಳಕ್ಕೆ ಪವಿತ್ರತೆ ಬರಬೇಕಿದ್ರೆ ಒಂದು ನಿರ್ಜನರಿಂದ ಕೂಡಿರಬೇಕು, ಮತ್ತು ಸಹಜವಾಗಿ ಅಲ್ಲೊಂದು ಪವಿತ್ರತೆ ಇರಬೇಕು. ಆಗ ಅದು ವಿವಿಕ್ತ ಸ್ಥಾನ ಅಂತ ಕರೆಸಿಕೊಳ್ಳುತ್ತದೆ ಅಂತ. ಇದಕ್ಕೆ ನಮ್ಮ ಕೋಶಕಾರ ಒಂದು ವಿವರಣೆ ಕೊಡ್ತಾರೆ. ವಿವಿಕ್ತೌ ಪೂತ ವಿಜನೌ. ವಿವಿಕ್ತ ಅನ್ನೋದಕ್ಕೆ ಅರ್ಥ ಪೂತ ಅಂದರೆ ಪವಿತ್ರ ಅಂತ ಅರ್ಥ, ವಿಜನ ಅಂದರೆ ಜನ ಇಲ್ಲದೆ ಇರುವಂತಹದ್ದು ಅಂತ ಅರ್ಥ. ಇಷ್ಟು ಹೇಳಿ ಆದಮೇಲೆ ಸಾಮಾನ್ಯವಾಗಿ ನಿರ್ಜನವಾದಂತಹ ಸ್ಥಳ 100ಕ್ಕೆ 95ರಷ್ಟು ಭಾಗ ಪವಿತ್ರವಾಗಿಯೇ ಇರ್ತದೆ, ನಿರ್ಜನವಾದ ಸ್ಥಳ. ಮತ್ತಿನ್ನು 5% ಯಾಕ್ರಿ ಬಿಟ್ರಿ ಅಂತ ನಿಮಗೊಂದು ಸಂಶಯ ಬರ್ಬೋದು. ಕೆಲವು ನಿರ್ಜನವಾಗಿ ಇರ್ತವೆ ಪ್ರದೇಶಗಳು, ಆದರೆ ಅವು ಪವಿತ್ರ ಸ್ಥಳಗಳಲ್ಲ. ಉದಾಹರಣೆಗೆ ಸ್ಮಶಾನ. ಹೋಗ್ತಾರ ಯಾರಾದರೂ ಅಲ್ಲಿಗೆ? ಇಲ್ಲ. ಪಟ್ಟಣದಲ್ಲಿ ಅದೇನೂ ಅನುಭವಕ್ಕೆ ಬರೋದಿಲ್ಲ ಬಿಡಿ. ಹಳ್ಳಿಗಳಲ್ಲಿ ಸ್ಮಶಾನಗಳು ನಿರ್ಜನ ಪ್ರದೇಶಗಳೇ, ಆದರೆ ಅವು ಪವಿತ್ರವಾದವುಗಳು ಅಲ್ಲ. ಎಕ್ಸೆಪ್ಟ್ ಮಹಾಶ್ಮಶಾನ ಕಾಶಿ, ಮಿಕ್ಕೆಲ್ಲವುದೂ ಸಹ ಅವು ಪವಿತ್ರವಾದವುಗಳಲ್ಲ, ಅಪವಿತ್ರವಾದವುಗಳೇ. ಹಾಗಾಗಿ ಪವಿತ್ರ ಸ್ಥಾನ ಆಗಿರಬೇಕು, ನಿರ್ಜನವೂ ಆಗಿರಬೇಕು. ಅದಕ್ಕೋಸ್ಕರಲೇ ವ್ಯಾಖ್ಯಾನಕಾರ ಒಂದು ಮಾತು ಹೇಳ್ತಾರೆ, ಸರ್ವತ್ರ ಮೇಧ್ಯಾವಸುಧಾ ಯತ್ರ ಲೋಕೋ ನ ದೃಶ್ಯತೆ. ಯಾವ ಸ್ಥಳದಲ್ಲಿ ಜನರೇ ಇರುವುದಿಲ್ವೋ ಅಂಥ ಪ್ರದೇಶ ಎಲ್ಲ ಕಡೆಗೂ ಸಹ ಮೇಧ್ಯ ಪವಿತ್ರವೇ, ನೋ ಡೌಟ್ ಎಟ್ ಆಲ್. 100ಕ್ಕೆ 95%, ಇನ್ನು 5% ಅಲ್ಲ. ಹೇಳಿದ್ದೇನೆ ಯಾಕೆ ಅಂತ. ಯಾಕೆ ಅಂದರೆ ನಿಮಗೆ ಗೊತ್ತು, ಜನಸಂದಣಿ ಎಲ್ಲಿ ಹೆಚ್ಚೆಚ್ಚು ಆಗ್ತದೆಯೋ ಆ ಸ್ಥಳದ ಪವಿತ್ರತೆ ಕುಸಿತಾ ಬರ್ತದೆ. ಪವಿತ್ರತೆ ಕುಸಿತದೆ ಮೀನ್ಸ್ ಮೊದಲು ಅಲ್ಲಿ ಎಲ್ಲ ರೀತಿಯ ಸ್ವಚ್ಛತೆಗಳು ಮಾಯವಾಗಿ ಬಿಡುತ್ತವೆ. ನಾನು ಇವೊಂದು 12-13 ವರ್ಷಗಳ ಹಿಂದೆ ತಮಿಳುನಾಡಿನಲ್ಲಿ ಕಾವೇರಿ ನದಿಯ ತೀರಕ್ಕೆ ಹೋಗಿದ್ದೆ. ಆ ಕರೂರು ಡಿಸ್ಟಿಕ್ನಲ್ಲಿರುವಂಥ ನೆರೂರಿನಲ್ಲಿ ಸದಾಶಿವ ಬ್ರಹ್ಮೇಂದ್ರರ ಅಧಿಷ್ಠಾನ ಇದೆ. ಅದರ ಅಧಿಷ್ಠಾನ ಸಮೀಪದಲ್ಲಿ ಕಾವೇರಿ ನದಿ ಹರಿತಾ ಇದ್ದಾಳೆ. ಅಲ್ಲಿ ಆ ಕಾವೇರಿ ನದಿಯ ಪಾತ್ರ ಹೇಗುಂಟು ಅಂದರೆ ಹೆಚ್ಚಿಲ್ಲ, ಸುಮಾರು 1.5 ಕಿಲೋಮೀಟರ್ ಅಗಲದಲ್ಲಿ ಹರಿತಾಳೆ ಅವಳು. ಅಂದು ನೋಡಿದಾಗ ಆ ಸ್ವಚ್ಛತೆ, ಆ ಪವಿತ್ರತೆ ಯಾವುದು ಅನುಭವಕ್ಕೆ ಬಂದಿತ್ತೋ ಅದಷ್ಟೂ ಈ ಸಲ ಹೋದಾಗ ಅಯ್ಯೋ ಅಂತ ಅನಿಸ್ಬಿಡ್ತು. ಇದನ್ನು ಸ್ವಚ್ಛ ಮಾಡೋದಕ್ಕೆ ಮತ್ಮನ ಇಲ್ಲಿಯೂ ನಮ್ಮ ಪ್ರಧಾನಿಯವರೇ ಬರಬೇಕಾ ಅಂತ ಅನ್ನಿಸ್ತು. ಅಷ್ಟರ ಮಟ್ಟಿಗೆ ನಮ್ಮ ಜನ
ಪರೋಪಕಾರ ಮಾಡುವಂಥ ನದಿಗಳನ್ನು ಅವುಗಳನ್ನು ಅಪವಿತ್ರಗೊಳಿಸೋದೇ ತಮ್ಮ ಬದುಕಿನ ಉದ್ದೇಶ ಅಂತ ಅಂದ್ಕೊಬಿಟ್ಟಿದ್ದಾರೆ. ಅವ್ರ ಮನೆಯಲ್ಲಿ ಬೇಡದೇ ಇರೋಂಥ ಬೆಡ್ಗಳಿದ್ರೆ ಅದನ್ನು ಕಾವೇರಿಗೆ ಹಾಕು, ಅವ್ರ ಮನೆ ನಾಯಿ ನರಿ ಸತ್ತೋದ ಅದನ್ನು ಕಾವೇರಿಗಳದ್ದು ಹಾಕು, ಮತ್ತು ಇವರಿಗೆ ಯಾವ್ಯಾವುದು ಬೇಡೋ ಅದನ್ನೆಲ್ಲ ಕಾವೇರಿಗೆ ಹಾಕು. ಆಮೇಲೆ ಮತ್ತೆ ಪುನಃ ಮೋಜು ಮಸ್ತಿ ಮಾಡುವವರ ಬಾಟ್ಲಿಗಳನ್ನು ಅಲ್ಲೇ ಹಾಕು. ಮತ್ತು ಮುಂದಿಂದೆಲ್ಲ ಹೇಳಬಾರ್ದು ನಾನು. ಹಾಗಾಗಿ ಎಲ್ಲಿ ಜನರು ಹೆಚ್ಚೆಚ್ಚು ಸಂಚಾರ ಮಾಡ್ತಾರೋ ಈ ಜನರು ಪವಿತ್ರವಾದ ಪ್ರದೇಶವನ್ನು ಕಲುಷಿತವನ್ನಾಗಿ ಮಾಡುವುದೇ ತಮ್ಮ ಬದುಕಿನ ಕಸುಬಾಗಿ ಮಾಡಿಕೊಂಡಿದ್ದಾರೆ. ಹಾಗಾಗಿ ಜನಸಂದಣಿ ಹೆಚ್ಚಾದಷ್ಟು ಸಹ ಆ ಪ್ರದೇಶದ ಪವಿತ್ರತೆ ಕುಸಿತಾ ಹೋಗ್ತದೆ, ಕಡಿಮೆ ಆಗ್ತಾ ಬರ್ತದೆ. ಹಾಗಾಗಿ ನಿರ್ಜನ ಪ್ರದೇಶದಲ್ಲಿ ಪವಿತ್ರತೆ ಇರ್ತದೆ, ಅದೊಂದು ಸ್ಥಳವನ್ನು ಹೊರತುಪಡಿಸಿ. ಅಷ್ಟು ಹಿನ್ನೆಲೆಯಲ್ಲಿ ಈ ಜನಸಂದಣಿಯಿಂದ ಕೂಡಿದ್ದಿದ್ರೂ ಸಹ ಕೆಲವು ಪ್ರದೇಶಗಳಲ್ಲಿ ಪವಿತ್ರತೆ ಇರ್ತದೆ ಅಂತೆ. ಉದಾಹರಣೆಗೆ ಕಾಶಿ ವಿಶ್ವನಾಥ, ತಿರುಪತಿಯ ವೆಂಕಟರಮಣ ಅಲ್ವಾ, ಅಷ್ಟೊಂದು ಜನಸಂದಣಿ ಇದ್ದರೂ ಸಹ ಅದರ ಪವಿತ್ರತೆಗೆ ಧಕ್ಕೆ ಆಗುವುದಿಲ್ಲ. ಯಾಕೆಂದರೆ ಈ ಎಲ್ಲ ಅಪವಿತ್ರತೆಯನ್ನು ಮೆಟ್ಟಿ ನಿಲ್ಲುವಂತಹ ಸಾಮರ್ಥ್ಯ ಆ ಸ್ಥಳಕ್ಕೆ ಉಂಟು. ಅಷ್ಟು ಹಿನ್ನೆಲೆಯಲ್ಲಿ ಜಗನ್ಮಾತೆ ವಿವಿಕ್ತಳು ಅಂದರೆ ಪವಿತ್ರವಾದ ಸ್ಥಳದಲ್ಲಿ ಇರುವವಳು, ನಿರ್ಜನವಾದಂತಹ ಸ್ಥಳದಲ್ಲಿ ಇರುವವಳು ಅಂತ. ಹಾಗಿದ್ರೆ ಇಲ್ಲಿ ಯಾವ ಅರ್ಥವನ್ನು ಲಲಿತಾ ಸಹಸ್ರನಾಮ ಬಯಸ್ತದೆ ಅಂದರೆ ಪವಿತ್ರತ್ವೇ ಸತಿ ವಿಜನತಾ ವಿವಿಕ್ಷತ. ಒಂದು ಪವಿತ್ರತೆಯ ಜೊತೆಗೆ ಅದು ನಿರ್ಜನ ಪ್ರದೇಶವೂ ಆಗಿಬಿಟ್ರೆ ಅಂಥ ಸ್ಥಳದ ಮಹಿಮೆಗೆ ಯಜ್ಞೆ ಇಲ್ಲ. ಅದಕ್ಕೋಸ್ಕರಲೇ ನಮ್ಮ ಪ್ರಾಚೀನ ಋಷಿಮುನಿಗಳು ಮೊದಲನೇದಾಗಿ ಜನಸಂದಣಿಯಿಂದ ದೂರವಾದ ಪ್ರದೇಶವನ್ನು ಆಯ್ದುಕೊಳ್ತಿದ್ರು, ಅದರ ಜೊತೆಗೆ ಪವಿತ್ರವಾದ ಸ್ಥಳವನ್ನು ಆಯ್ದುಕೊಳ್ತಿದ್ರು. ಯಾಕೆಂದರೆ ಅದರ ಪವಿತ್ರತೆಯಿಂದ ಅದಕ್ಕೆ ಹೆಚ್ಚು ಮಹಿಮೆ, ನಿರ್ಜನತೆಯಿಂದ ಇನ್ನೊಂದಿಷ್ಟು ಮಹಿಮೆ. ಹಾಗಾಗಿ ಅಂಥ ಜಾಗದಲ್ಲಿ ಮಾಡಿದಂಥ ತಪಸ್ಸು ಬಹಳ ಬೇಗ ಕೈಗೂಡುತ್ತದೆ, ಅದು ಫಲಕಾರಿಯಾಗ್ತದೆ ಅಂತ ನಮ್ಮ ಹಿರಿಯರು ಭಾವಿಸಿದ್ರು. ಇವತ್ತೇನಾಗಿದೆ ಕೇಳಿ, ನಾವೆಲ್ಲವನ್ನೂ ಸಹ ಒಂದು ರೀತಿಯ ಈ ನಮ್ಮ ಮೋಜು ಮಸ್ತಿಗಾಗಿಯೇ ಬಳಸ್ಕೊಳ್ಳಿಕ್ಕೆ ಹೊರಟಿದ್ದೇವೆ. ನಮಗೆ ಪೇಟೆಗಳಲ್ಲಿ ಏನೆಲ್ಲ ಸಿಕ್ಕಿದ್ರೂ ಸಹ ಸಾಲದು, ತಿಂಗಳಿಗೆ ಒಂದು ಸಲ ಔಟಿಂಗು ಅನ್ನೋ ಹೆಸರೊಳಗೆ ಅದನ್ನೆಲ್ಲವನ್ನು ಸಹ ಹಾಳಗರಿಯುವುದೇ ನಮ್ಮ ಕಸವಾಗಿಬಿಟ್ಟಿದೆ ಹೀಗೆ ಅಂತ. ಹೀಗೆ ಇಷ್ಟು ಹಿನ್ನೆಲೆಯಲ್ಲಿ ಜಗನ್ಮಾತೆ ಪವಿತ್ರವೂ ಆದ ನಿರ್ಜನವೂ ಆದಂತಹ ಸ್ಥಳದಲ್ಲಿ ಇರುವವಳಾದ್ದರಿಂದ ಅವಳು ವಿವಿಕ್ತಸ್ಥಾ ಅಂತ ಕರೆಸ್ಕೊಂಡಿದ್ದಾಳೆ. ಅಪವಿತ್ರವಾದಂತಹ ಅಥವಾ ಜನಸಂದಣಿಯಿಂದ ತುಂಬಿದ ಸ್ಥಳದಲ್ಲಿ ನಾವು ಇದ್ದರೆ ಏನಾಗ್ತದೆ ಅಂದರೆ, ಇರೋದಂದರೆ ಮಾನಸಿಕವಾಗಿ ಧ್ಯಾನ ಮಾಡಲಿಕ್ಕೆ ಕುಳಿತರೆ ಮನಸ್ಸು ಏಕಾಗ್ರತೆಗೆ ಬರುವುದಿಲ್ಲ. ಧ್ಯಾನಕ್ಕೆ ವಸ್ತು ಜಗನ್ಮಾತೆ ಅಂತಾದರೆ ನಾವು ಅಪವಿತ್ರವಾದ ಸ್ಥಳದಲ್ಲಿ ಕುಳಿತು ಮತ್ತೆ ಜನಸಂದಣಿಯ ಮಧ್ಯದಲ್ಲಿ ಕುಳಿತು ಧ್ಯಾನ ಮಾಡಿದರೆ, ಅವರು ಮಾಡುವ ಎಲ್ಲ ಜನಸಂದಣಿಯಿಂದ ಬರುವಂಥ ಶಬ್ದಗಳು, ಆ ಗಲಾಟೆಗಳು ಕಿವಿ ಬಿದ್ದರೆ ನೀವೇನು ಧ್ಯಾನ ಮಾಡಲಿಕ್ಕಾಗುತ್ತೆ? ಆಗುತ್ತಾ? ಕಳಾಸಿ ಪಾಳ್ಯದಲ್ಲಿ ಫುಟ್ಪಾತ್ನ ಕೂತ್ಕೊಂಡು ಧ್ಯಾನ ಮಾಡ್ತೇನೆ ಅಂದರೆ ಈಸ್ ಇಟ್ ಪಾಸಿಬಲ್? ಆಗುತ್ತಾ? ಇಲ್ಲ. ಯಾಕೆ ಆಗೋಲ್ಲ ಕೇಳಿದರೆ ಅದರ ಹಣೆ ಬರ ಹಂಗೆ ಅಷ್ಟೇ. ಹಿಮಾಲಯದಲ್ಲಿ ನೀವು ಎಲ್ಲೋ ಕುಳಿದ್ರೂ ಸಹ ನಿಮ್ಮ ಮನಸ್ಸು ಬಹಳ ಬೇಗ ಏಕಾಗ್ರತೆಗೆ ಬರ್ತದೆ. ಯಾಕೆಂದರೆ ಒಂದು ನಿರ್ಜನತ್ವ, ಇನ್ನೊಂದು ಪವಿತ್ರತ್ವ, ಈ ಎರಡೂ ಸೇರಿರ್ತದೆ. ಹಾಗಾಗಿ ಇಂಥ ಸ್ಥಳಗಳು ಧ್ಯಾನಕ್ಕೆ ಹೆಚ್ಚು ಸಹಕರಿಸ್ತವೆ. ಧ್ಯಾನಕ್ಕೆ ವಸ್ತು ಜಗನ್ಮಾತೆ ಆದ್ದರಿಂದ ಅಂಥ ಸ್ಥಳದಲ್ಲಿ ಅವಳು ವಾಸ ಮಾಡ್ತಾಳೆ ಅಂತ ಅರ್ಥ. ಅಥವಾ ಇದಕ್ಕೆ ಇನ್ನೊಂದು ಅರ್ಥ ಉಂಟು. ವಿವಿಕ್ತ ಅಂದರೆ ವಿವೇಕಿ ಅಂತ ಅರ್ಥ. ವಿವೇಕ ಅಂದರೆ ಸರಿ ಮತ್ತು ತಪ್ಪು ಇದೆರಡನ್ನೂ ಸಹ ಬೇರ್ಪಡಿಸಿ ತಿಳಿಯುವುದು. ಹಾಗೆ ತಿಳಿಯುವವನು ವಿವೇಕಿ. ಹಾಗಾಗಿ ವಿವಿಕ್ತ ಅನ್ನೋದಕ್ಕೆ ಅರ್ಥ ವಿವೇಕ, ಅದು ಉಳ್ಳವನು ವಿವೇಕಿ. ಅಂಥ ವಿವೇಕಿಯಲ್ಲಿ ಇರುವವಳಾದ್ರಿಂದ ಅವಳು ವಿವಿಕ್ತಸ್ಥ. ಯಾರು ಸರಿ ತಪ್ಪನ್ನು ವಿವೇಚನೆ ಮಾಡ್ತಾರೋ ಅಂಥವರ ಹೃದಯದಲ್ಲಿ ವಾಸ ಮಾಡ್ತಾಳೆ. ಆದ್ದರಿಂದ ಅವಳು ವಿವಿಕ್ತಸ್ಥಳು
ಅಂತ ಒಂದು ಅರ್ಥ. ಮತ್ತು ಇನ್ನೂ ಒಂದು ಅರ್ಥ ಉಂಟು. ವಿವಿಕ್ತ ಅನ್ನೋದಕ್ಕೆ ಅರ್ಥ ಆತ್ಮ ಅನಾತ್ಮ ಇವೆರಡನ್ನು ಬೇರ್ಪಡಿಸಿ ತಿಳಿಯುವುದು. ಜಗತ್ತಿನಲ್ಲಿರುವುದು ಎರಡೇ, ಒಂದು ಆತ್ಮವಸ್ತು, ಮಿಕ್ಕ ಎಲ್ಲವೂ ಸಹ ಅನಾತ್ಮ ವಸ್ತುಗಳು. ಇವೆರಡನ್ನೂ ಬೇರ್ಪಡಿಸಿ ತಿಳಿದವನು ಯಾವನೋ ಅವನು ವಿವೇಕಿ ಅಂತವನ ಹೃದಯದಲ್ಲಿ ವಾಸ ಮಾಡ್ತಾಳೆ. ಆದ್ದರಿಂದ ಅವಳು ವಿವಿಕ್ತಸ್ಥ ಅಂತ ಅರ್ಥ. ಇದಕ್ಕೆ ವೈದ್ಯನಾಥ ದೀಕ್ಷಿತರು ಹೇಳ್ತಾರೆ, ವಿವಿಕ್ತೆ ಶುದ್ಧೇ ಆನಂದ ಘನೇ ಸ್ವಸ್ವರೂಪೇ ತಿಷ್ಠತೀತಿ ವಿವಿಕ್ತಸ್ಥ. ಹಾಗಿದ್ರೆ ಇಂಥ ಸ್ಥಳ ಎಲ್ಲುಂಟು ಅಂತ ಒಂದು ಪ್ರಶ್ನೆ. ಪವಿತ್ರವೂ ಆಗಿರಬೇಕು, ನಿರ್ಜನವೂ ಆಗಿರಬೇಕು, ಅಂಥ ಸ್ಥಳ ಎಲ್ಲುಂಟು ಅಂದರೆ ಅವರು ಹೇಳ್ತಾರೆ, ಯಾಕೆ ಎಲ್ಲೆಲ್ಲೋ ಹುಡುಕ್ತೀಯೇ? ನೋಡು, ನಿನ್ನ ಹೃದಯ ಆಕಾಶ, ಇದನ್ನು ವೇದಾಂತದಲ್ಲಿ ಚಿದಾಕಾಶ ಅಥವಾ ಧಾರಾಕಾಶ ಅಂತ ಕರೀತಾರೆ. ಈ ಹೃದಯಾಕಾಶದಲ್ಲಿ ಲೌಕಿಕ ವಿಷಯಗಳನ್ನು ತುಂಬದೇ ಇರುವುದೇ ನಿರ್ಜನತ್ವ. ಸ್ವಲ್ಪ ಮನೆಯಲ್ಲಿ ಏಕಾಂತ ಸ್ಥಳದಲ್ಲಿ ಹೋಗಿ ಕುಳಿತು ಆತ್ಮಾವಲೋಕನ ಅಥವಾ ಆತ್ಮಾಭಿಮುಖನಾಗಿ ಸ್ವಸ್ವರೂಪವನ್ನು ಚಿಂತಿಸುವುದು ಅದೇ ಜಗನ್ಮಾತೆಯ ವಾಸಸ್ಥಾನಕ್ಕೆ ಕಾರಣವಾಗ್ತದೆ. ಹಾಗಾಗಿ ಆ ಪರಿಶುದ್ಧವಾದಂತಹ ಸ್ವಸ್ವರೂಪದಲ್ಲಿ ನಾವು ವಿಚಾರ ಮಾಡ್ತಾ ನೆಲೆ ನಿಲ್ಲುವುದೇ ಜಗನ್ಮಾತೆ ವಿವಿಕ್ತ ಸ್ಥಳ ಆಗುವುದು ಅಂತ ಅರ್ಥ. ಇದು ವೇದಾಂತದ ಅರ್ಥ. ಇನ್ನೂ ಒಂದು ಅರ್ಥ ಉಂಟು. ವಿವಿಕ್ತ ಅಂದರೆ ಏಕಾಂತೆ ಪರಿಶುದ್ಧೇ ಹೃದಯ ಪುಂಡರೀಕ ಮಧ್ಯೆ ಸುಷಿರಾಂತರಂ ದಹರಾಕಾಶೆ ಅತಿ ಸೂಕ್ಷ್ಮ ಅತಿ ಪ್ರಕಾಶಾತ್ಮಸ್ಥಾನ ಊರ್ಧ್ವಗತ ದೀಪಶಿಖಾ ಮಧ್ಯೆ ತಿಷ್ಠತೀತಿ ವಿವಿಕ್ತಸ್ಥ. ನಾರಾಯಣ ಉಪನಿಷತ್ತು ಈ ಮಾತಿಗೆ ವಿವರಣೆಯನ್ನು ಕೊಡ್ತದೆ. ಏನು ಅಂದರೆ, ತಸ್ಯಾಂತೆ ಸುಷಿರಗಂ ಸೂಕ್ಷ್ಮಂ ತಸ್ಮಿನ್ ಅಂತ ಶುರು ಮಾಡಿ, ತಸ್ಯಾ ಶಿಖಾಯ ಮಧ್ಯೆ ಪರಮಾತ್ಮ ವ್ಯವಸ್ಥಿತಃ. ನಮ್ಮೆಲ್ಲರ ಈ ಹೃನ್ಮಂದಿರದಲ್ಲಿ, ಹೃದಯದಲ್ಲಿ ಚೈತನ್ಯ ವಸ್ತು ಸದಾ ದೀಪವಾಗಿ ಬೆಳಗ್ತಾ ಇರ್ತದೆ ಅಂತೆ. ದೀಪ ಅಂದರೂ ಒಂದೇ, ಬೆಳಕು ಅಂದರೂ ಒಂದೇ, ಜ್ಞಾನ ಅಂದರೂ ಒಂದೇ, ಅರಿವು ಅಂದರೂ ಒಂದೇ. ಹಾಗೆ ಆ ದೀಪದ ರೂಪದಲ್ಲಿ ಬೆಳಗ್ತಾ ಇರುವಂಥ ಜ್ವಾಲೆಯ ತುತ್ತ ತುದಿಯಲ್ಲಿ ಪರಮಾತ್ಮನಿದ್ದಾನಂತೆ. ಅದನ್ನೇ ಹೇಳುತ್ತೆ, ತಸ್ಯಾ ಶಿಖಾಯ ಮಧ್ಯೆ ಅಂತ. ಆ ಜ್ಯೋತಿ ರೂಪದ ತುತ್ತ ತುದಿಯಲ್ಲಿ ಯಾವ ಚೈತನ್ಯ ಉಂಟೋ ಅದೇ ಜಗನ್ಮಾತೆಯ ಸ್ವರೂಪ ಅಂತ. ಇದು ಒಂದು ಅರ್ಥ. ಮತ್ತೆ ಇನ್ನೊಂದು ಅರ್ಥ, ವಿವಿಕ್ತ ಅಂದರೆ ಪವಿತ್ರ ವಿಜನವಾದ ಗಿರಿಗುಹಾದಿಗಳಲ್ಲಿ ಇರುವವಳಾದ್ದರಿಂದಲೂ ಸಹ ಅವಳು ವಿವಿಕ್ತಸ್ಥಳು ಅಂತ ಅರ್ಥ. ಇಷ್ಟು ಹಿನ್ನೆಲೆಯನ್ನು ನಾವು ನೋಡಿದ್ದಾಯಿತು. ಲಲಿತಾ ಸಹಸ್ರನಾಮದ ಬೇರೆ ಬೇರೆ ವ್ಯಾಖ್ಯಾನಗಳ ಒಂದು ಮೂಲದಿಂದ ಆಚಾರ್ಯ ಶಂಕರ ಭಗವತ್ಪಾದರು ಈ ವಿವಿಕ್ತ ಅನ್ನೋದಕ್ಕೆ ಅವರೊಂದು ವಿವರಣೆ ಕೊಡ್ತಾರೆ. ಸ್ವಭಾವತಃ ಸಂಸ್ಕಾರೇಣವ ಅಶುಚ್ಯಾದಿಭಿಃ ಸರ್ಪವ್ಯಾಘ್ರಾದಿಭಿಶ್ಚ ರಹಿತಃ ಅರಣ್ಯ ನದೀ ಪುಲಿನ ದೇವಗೃಹಾದಿಃ ವಿವಿಕ್ತೋಪದೇಶಃ ಅಂತ ಅವರ ಭಗವದ್ಗೀತೆಯ ಭಾಷ್ಯದಲ್ಲಿ ಹೇಳ್ತಾರೆ. ಏನು ಅಂದರೆ, ಇದರ ಅರ್ಥ ಸ್ವಭಾವತಃ ಕೆಲವು ಪ್ರದೇಶಗಳು ಸ್ವಭಾವತಃ ಪವಿತ್ರವಾಗಿರ್ತವೆ. ನಾನೀಗ ತಾನೇ ಹೇಳಿದೆ, ಹಿಮಾಲಯ ಅಥವಾ ಯಾವುದೋ ನದಿಯ ತೀರ, ಬದರಿ, ಕೇದಾರ, ಇವೆಲ್ಲ ಸ್ವಭಾವತಃ ಪವಿತ್ರವಾದಂಥ ಸ್ಥಳಗಳು. ಇಂಥ ಸ್ಥಳಗಳು ವಿವಿಕ್ತ ಪ್ರದೇಶಗಳು. ಅಥವಾ ಸಂಸ್ಕಾರದಿಂದಾಗಲಿ ಅಂತ. ನಮ್ಮ ಮನೆಯಲ್ಲಿಯೇ ನಾವು ವಿವಿಕ್ತ ಸ್ಥಳವನ್ನು ಮಾಡಿಕೊಳ್ಬೇಕು ಅಂದರೆ ಮನೆಯಲ್ಲಿ ಒಂದು ದೇವರ ಕೋಣೆ, ಆ ದೇವರ ಕೋಣೆಯನ್ನು ಪ್ರತಿದಿನವೂ ಸಹ ಶುಚಿಗೊಳಿಸುವಂತಹದ್ದು. ಹೊರಗಡೆ ಹೋಗಿ ಬಂದಾಗ ಕೈಕಾಲು ತೊಳೆಯದೇ ಅಲ್ಲಿಗೆ ಹೋಗದೇ ಇರುವುದು. ಅಕಸ್ಮಾತ್ತಾಗಿ ಹೋದರೆ
ತಕ್ಷಣವೇ ಅದಕ್ಕೆ ಏನು ಬೇಕೋ ಶುಚಿ ಆಗೋದಕ್ಕೆ ಅದನ್ನು ಮಾಡಿಕೊಳ್ಳುವಂಥದ್ದು. ಹೊರಗಡೆ ಹಾಕಿಕೊಂಡು ಬಂದಂಥ ಬಟ್ಟೆಯನ್ನು ಧರಿಸಿ ಅಲ್ಲಿಗೆ ಹೋಗದೇ ಇರುವುದು. ಇದೆಲ್ಲ ಯಾಕೆ ಅಂತ ಕೇಳಿದ್ರೆ ನಾನು ಇವಾಗ ಹೇಳೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಈ ಕೊರೋನಾ ಅವಧಿಯಲ್ಲಿ ನೀವೆಲ್ಲ ಪಾಠ ಕಲ್ತಿದ್ದೀರಿ ಅಲ್ವಾ. ನಮ್ಮವರು ಇದನ್ನು ಮೊದಲಿಂದನೂ ಹೇಳ್ತಾ ಬಂದರು, ಈಗ ನಮಗೆ ಜ್ಞಾನೋದಯ ಆಗಿದೆ. ಹಾಗಾಗಿ ಅಷ್ಟರ ಮಟ್ಟಿಗೆ ಅದಕ್ಕೊಂದು ನಮಸ್ಕಾರ ಹೇಳಬೇಕು ನಾವು. ಮೊದಲಾದ್ರೆ ಹಾಗಲ್ಲ, ಏನಾದರೂ ಮಾಡು ಏನೂ ತೊಂದರೆ ಇಲ್ಲ ಅಂತ. ಈಗ ಹಾಗಲ್ಲ, ಏನು ಮುಟ್ಟಿದ್ರು ಕೈ ತೊಳ್ಕೊ, ಹೊರಗಡೆ ಹೋಗಿ ಬಂದರೆ ಬಟ್ಟೆ ಬಿಚ್ಚಿ ಹಾಕು, ಸ್ನಾನ ಮಾಡು. ತಮಿಳುನಾಡಿನ ಎಷ್ಟೋ ವೈಜ್ಞಾನಿಕ ಕೇಂದ್ರಗಳಲ್ಲಿ ಕಂಪಲ್ಸರಿ ಮಾಡಿಬಿಟ್ಟಿದ್ದಾರೆ ಅದನ್ನು ಇವತ್ತಿಗೂ ಸಹ. ಮೊನ್ನೆ ಒಬ್ಬರು ಸೈಂಟಿಸ್ಟ್ ಸಿಕ್ಕಿದ್ರು, ನನಗೆ ಹೇಳಿದ್ರು, ಪ್ರತಿದಿನ ಆಫೀಸಿಂದ ಬಂದ ಮೇಲೆ ನಾವು ಮನೆಯಲ್ಲಿ ಬಿಸಿ ನೀರಲ್ಲಿ ಸ್ನಾನ ಮಾಡಲೇಬೇಕು ಕಂಪಲ್ಸರಿ ಅಂತ. ಹಾಗಾಗಿ ಇದರಿಂದ ಏನಾಯಿತು ಕೇಳಿದರೆ, ಕೊರೋನಾ ಅಷ್ಟರ ಮಟ್ಟಿಗೆ ಒಂದು ರೀತಿ ಮನೆಯಲ್ಲಿ ಪವಿತ್ರತೆಯನ್ನು ತಂದುಕೊಟ್ಟಿದೆ ಈಗ. ಹಾಗಾಗಿ ಭಗವತ್ಪಾದರು ಅಂದೇ ಹೇಳಿದರು, ಸಂಸ್ಕಾರತಃ ಅಂದರೆ ಈ ಮನೆಯ ಒಳಗಿನ ಅಪವಿತ್ರತೆಯನ್ನು ದೂರ ಮಾಡು. ಅಂದರೆ ಹೊರಗಿಂದ ನಾವು ಏನು ತಂದು ಹಾಕ್ಕೊಳ್ತೇವಲ್ಲ, ಕೈಕಾಲು ತೊಳೆಯದೇ ಬರುವುದು, ಬಟ್ಟೆ ಬದಲಾವಣೆ ಮಾಡದೇ ಬರೋದು, ಈ ಎಲ್ಲವನ್ನೂ ಸಹ ಹೊರಕ್ಕೆ ಹಾಕು. ಮತ್ತು ದೇವ್ರ ಮನೆಗೆ ಹೋಗಲಿಕ್ಕೆ ಸಾಧ್ಯವಾದಷ್ಟು ಶುಚಿರ್ಭೂತನಾಗಿ ಹೋಗು. ಆ ಸ್ಥಳವನ್ನು ಶುಚಿಗೊಳಿಸು. ಅಲ್ಲಿ ಅಶುಚಿ ಆಗಿದೆ ಅಂತ ಸ್ವಲ್ಪ ಈ ಧೂಪ ಇತ್ಯಾದಿಗಳನ್ನು ಹಾಕು. ಇನ್ನೂ ಜಾಸ್ತಿ ಆಗಿದೆ ಅಂದರೆ ಪಂಚಗವ್ಯ ಹಾಕು. ಇನ್ನೂ ಜಾಸ್ತಿ ಕೊಳೆ ಆಗಿದೆ ಅಂದರೆ ಪುಣ್ಯಾಹ ಮಾಡು. ಆಗೇನಾಗುತ್ತೆ ಕೇಳಿದರೆ ಅಲ್ಲಿ ಒಂದು ರೀತಿಯ ಪವಿತ್ರತೆಯ ವಾತಾವರಣ ನಿರ್ಮಾಣವಾಗುತ್ತೆ. ಅಲ್ಲಿ ಕುಳಿತು ನೀನು ಧ್ಯಾನ ಮಾಡಿದಾಗ ನಿನ್ನ ಧ್ಯಾನಕ್ಕೆ ಬಹಳ ಬೇಗ ಅವಳು ನಿಲುಕ್ತಾಳೆ. ಹಾಗಾಗಿ ಅವಳು ವಿವಿಕ್ತಸ್ಥ ಅಂದರೆ ಒಂದು ಸ್ವಭಾವತಃ ಪವಿತ್ರವಾಗಿರುವುದು ವಿವಿಕ್ತ, ಅಥವಾ ಅಲ್ಲಿರುವ ದೋಷವನ್ನು ಕಳೆದು ಆ ಸ್ಥಳದಲ್ಲಿ ನಾವು ಸಂಸ್ಕಾರದಿಂದ ಅಲ್ಲಿ ಪವಿತ್ರತೆಯನ್ನು ಉಂಟು ಮಾಡಿಕೊಳ್ಳುವಂಥದ್ದು ನಮ್ಮ ಮನೆಗಳಲ್ಲಿ, ಅದೂ ಸಹ ವಿವಿಕ್ತ ಪ್ರದೇಶ. ಇನ್ನು ಅರಣ್ಯ, ನದಿ, ದೇವಗೃಹಾದಿ, ಅರಣ್ಯ ಸಹಜವಾಗಿ ಪವಿತ್ರವಾಗಿರುವಂಥದ್ದು, ದೇವಗೃಹ ದೇವಾಲಯಗಳು ಕೆಲವು ಕಡೆಗೆ ಇರ್ತದೆ, ಕೆಲವು ಕಡೆಗೆ ಅದು ಎಷ್ಟು ಮಟ್ಟಿಗೆ ಇರ್ತದೆ ನಾವೇ ಊಹೆ ಮಾಡ್ಕೊಳ್ಬೇಕು ಹೀಗೆ ಅಂತ. ಏಕೆಂದರೆ ಹೋದಾಗ ನಮಗೆ ಅನ್ನಿಸ್ತದೆ ಇದು ದೇವಾಲಯ ಕಾಂಪ್ಲೆಕ್ಸ ಅಂತ. ಹಾಗಾಗಿ ಅಲ್ಲಿ ಪವಿತ್ರತೆ ಎಷ್ಟು ಅಂತ ನೀವು ವಿಚಾರ ಮಾಡ್ಕೊಳ್ಬೇಕು. ಮತ್ತು ದೇವಗೃಹಾದಿ ಮತ್ತು ವಿವಿಕ್ತೋದೇಶ ನಿರ್ಜನವಾದ ಸ್ಥಳ, ಈ ಎಲ್ಲ ಸ್ಥಳಗಳು ಸಹ ಸ್ವಭಾವತವಾಗಿರಲಿ ಸಂಸ್ಕಾರದಿಂದಾಗಿರಲಿ ಅವು ಶುದ್ಧವಾಗಿರುವಂತಹ ಸ್ಥಳವಾಗ್ತವೆ. ಮತ್ತು ಮನಸ್ಸಿಗೆ ಭಯವನ್ನು ಉಂಟು ಮಾಡುವಂತಹ ಸರ್ಪ, ವ್ಯಾಘ್ರ, ಕ್ರೂರ ಮೃಗಗಳಲ್ಲಿರಬಾರ್ದು. ಮನಸ್ಸಿಗೆ ಭಯವನ್ನು ಉಂಟು ಮಾಡುವಂತಹದ್ದು ಇರಬಾರ್ದು. ಅವಿದ್ದರೆ ಏನಾಗುತ್ತೆ ಕೇಳಿದರೆ ಮನಸ್ಸು ಭಯಗ್ರಸ್ತವಾದಾಗ ಭಯಗ್ರಸ್ತವಾದ ಮನಸ್ಸಿನಲ್ಲಿ ಧ್ಯಾನ ಮಾಡಲಿಕ್ಕೆ ಆಗೋದಿಲ್ಲ, ಧ್ಯಾನಕ್ಕೆ ಅವಳು ನಿಲ್ಕೋದಿಲ್ಲ, ಅಂದರೆ ಅವಳಲ್ಲಿ ವಾಸ ಮಾಡೋದಿಲ್ಲ ಅಂತ ಅರ್ಥ. ಹಾಗಾಗಿ ನಿರ್ಜನ ಪ್ರದೇಶ ಮತ್ತು ಅಭಯ ಪ್ರದೇಶವೂ ಆಗಿರಬೇಕು ಅಂತ ನೋಡಿ. ಇದು ನಿರ್ಭಯವಾದ ಪ್ರದೇಶ ಅಂತ ನಮ್ಮವರು ಕಂಡುಹಿಡಿತಿದ್ರು ಮೊದಲು. ಇದು ಪವಿತ್ರವಾದ ಪ್ರದೇಶ ಅಂತ. ಎಲ್ಲಿ ಈ ಕೃಷ್ಣ ಮೃಗಗಳು, ಚಮರಿ ಮೃಗಗಳು ಇವೆಲ್ಲ ಯಥೇಚ್ಛವಾಗಿ ಸಂಚಾರ ಮಾಡ್ತಾವೋ ಅದು ಪವಿತ್ರವಾದ ಸ್ಥಳ ಅಂತ ಸಹಜವಾಗಿ ಹೇಳಿಬಿಡ್ಬೋದು. ನಮಗೆ ಗೊತ್ತಾಗೋದಿಲ್ಲ ಆ ಸ್ಥಳದ ಪವಿತ್ರತೆ, ಬಟ್ ಅವುಗಳಿಗೆ ಗೊತ್ತಾಗ್ತದೆ. ಕೆಲವು ಕಡೆಗೆ ನವಿಲುಗಳು ಎಲ್ಲಿ ಹೆಚ್ಚು ವಾಸ ಮಾಡ್ತಾವೋ ಅಲ್ಲೂ ಸಹ ಪವಿತ್ರತೆ ಇರ್ತದೆ, ಅಷ್ಟೋ ಇಷ್ಟೋ. ನಮ್ಮವ್ರು ಏನು ಮಾಡಿದ್ದೇವೆ ಕೇಳಿದರೆ ಇದು ಪವಿತ್ರ ಸ್ಥಳ ಅಂತ ಗೊತ್ತಾಗ್ಬಿಡಂತ ಅವುಗಳನ್ನೇ ಹೊಡ್ಕೊಂಡು ತಿನ್ನೋದನ್ನು ಕಲ್ತಿದ್ದಾರೆ. ಸದ್ಯ ಕೃಷ್ಣ ಮೃಗ ಇದ್ದಲ್ಲಿ ಎಲ್ಲರಿಗೂ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಹಾಗಾಗಿ ಬಿಟ್ಟಿದ್ದಾರೆ. ಅವ್ರ ಸಂತತಿ ಸಾಕಷ್ಟು ಅಳೆದು ಹೋಗಿದೆ. ಇವೆಲ್ಲ ಮನುಷ್ಯರಿಗೆ ಇಲ್ಲದೇ ಇರುವಂಥ ಕೆಲವು ವಿಶೇಷ ಶಕ್ತಿಯನ್ನು ಒಳಗೊಂಡಂಥವುಗಳು. ಭಗವಂತ ಅವುಗಳಿಗೆ ಆ ಶಕ್ತಿ ಕೊಟ್ಟಿದ್ದಾನೆ. ಅವು ಏನು ಸಾರ್ತವೆ? ಅವು ಇರುವುದರ ಮೂಲಕ ಈ ಸ್ಥಳಗಳು ಪವಿತ್ರವಾದವುಗಳು. ಹಾಗಾಗಿ ನೀನಿಲ್ಲಿ ಬರಬೇಕಿದ್ರೆ ಶ್ರದ್ಧಾವಂತನಾಗಿ ಬಾ ಅಂತ ನಮಗೆ ಪಾಠ ಹೇಳ್ತಾರೆ. ನಮಗೆ ಪಾಠ ಹೇಳುವ ಮೇಷ್ಟ್ರನ್ನ ಕಂಡ್ರೆ ಇವತ್ತಿಂದಲ್ಲ, ಲಾಗಾಯಿತು ಆಗೋದಿಲ್ವಲ್ಲ. ಅದಕ್ಕೋಸ್ಕರ ಅವರನ್ನು ನಾವು ಸಂತತಿಯನ್ನೇ ಅಳಿಸ್ತಾ ಇದ್ದೇವೆ ಹೀಗೆ ಅಂತ. ಆದರೆ ಇವತ್ತಿಗೂ ಸಹ ಪವಿತ್ರವಾದ ಸ್ಥಳಗಳಲ್ಲಿ ಅವು ಇರ್ತವೆ. ನಮಗೆ ಪರ್ಯಾಯವಾಗಿ ಇದು ಪವಿತ್ರ ಸ್ಥಳ ಎನ್ನುವಂತಹ ಸೂಚನೆಯನ್ನು ಕೊಡ್ತಾ ಇರ್ತವೆ. ಅಷ್ಟು ಹಿನ್ನೆಲೆಯಲ್ಲಿ ವಿವಿಕ್ತ ಸ್ಥ ಎನ್ನುವಂಥದ್ದು. ಇಲ್ಲಿಗೆ ಈ ನಾಮದ ವಿವರಣೆ ಆಯಿತು ಅಂತ ಅಂದ್ಕೊಂಡು ಮುಂದಿನ ನಾಮಕ್ಕೆ ಹೋಗೋಣ. ಮುಂದಿನ ನಾಮ ವೀರಮಾತಾ ಅಂತ. ವೀರಮಾತಾ ಅಂದರೆ ಸಹಜವಾದ ಅರ್ಥ ವೀರರ ಮಾತೆ. ಮಾತಾ ಅಂದರೆ
ತಾಯಿ ಅಂತ ಅರ್ಥ. ವೀರರು ಅಂದರೆ ವೀರರು, ಶೂರರು ಅಂತ. ಹಾಗಾಗಿ ವೀರರ ಮಾತೆಯಾದ್ದರಿಂದ ಅವಳು ವೀರಮಾತ ಅಂತ. ಹಾಗಿದ್ರೆ ವೀರರು ಅಂದರೆ ಯಾರು ಅಂತ ಪ್ರಶ್ನೆ. ಇದಕ್ಕೆ ನಮ್ಮವರು ಒಂದು ಅದ್ಭುತವಾದ ವಿವರಣೆಯನ್ನು ಕೊಡ್ತಾರೆ. ಯಾರು ನಿಜವಾದ ವೀರರು ಅಂದರೆ, ಈ ಪ್ರಪಂಚದಲ್ಲಿ ಇಬ್ಬರೇ ವೀರರಂತೆ. ಪರಾಶರ ಸ್ಮೃತಿ ಹೇಳುತ್ತೆ, ಮಧುಸೂದನ ಸರಸ್ವತಿಗಳು ತಮ್ಮ ಗೀತಾ ವ್ಯಾಖ್ಯಾನದಲ್ಲಿ ಈ ಮಾತನ್ನು ಹೇಳ್ತಾರೆ. ಯಾರು ಅಂದರೆ, ದ್ವಾವಿಮೌ ಪುರುಷೌ ಲೋಕೆ ಸೂರ್ಯಮಂಡಲ ಭೇದಿನವು ಪರಿವ್ರಾಟ್ ಯೋಗಯುಕ್ತಶ್ಚ ರಣೇಚ ಅಭಿಮುಖೋ ಹತಃ. ಇವರಿಬ್ಬರೇ ನಿಜವಾದ ವೀರರು. ಯಾರ್ಯಾರು ಅಂದರೆ, ಸೂರ್ಯಮಂಡಲವನ್ನು ಭೇದಿಸಿಕೊಂಡು ಹೋಗುವಂತಹ ಊರ್ಧ್ವರೇತಸ್ಕನಾದಂಥ ಪರಿವ್ರಾಟ್ ಯೋಗಿ, ಅವಧೂತ, ಇವನು ನಿಜವಾದ ಅರ್ಥದಲ್ಲಿ ವೀರ. ಯಾಕೆಂದರೆ ಇಂತಹ ಯೋಗಿ ಒಬ್ಬ ಈ ಪ್ರಪಂಚದಲ್ಲಿದ್ದಾಗ ಅವನನ್ನು ನೋಡಿ ಸ್ವತಃ ಸೂರ್ಯನೇ ನಡುಗ್ತಾನಂತೆ. ಅವನನ್ನು ನೋಡಿ ಅವನು ಕಂಪಿಸ್ತಾನಂತೆ. ಯಾಕೆಂದರೆ ನನ್ನ ಮಂಡಲವನ್ನು ಭೇದಿಸಿಕೊಂಡು ಹೋಗುವಂಥ ಒಬ್ಬ ಮಹಾಪುರುಷ ಇವನು ಅಂತ. ಹಾಗಾಗಿ ಪರಿವ್ರಾಟ್ ಯೋಗಯುಕ್ತಶ್ಚ, ಯೋಗಾಭ್ಯಾಸದ ಮೂಲಕ ತನ್ನ ದೇಹವನ್ನು ಬಿಡ್ತಾನಲ್ಲ, ತನಗೆ ಇಷ್ಟ ಬಂದ ಹಾಗೆ, ಅಂತಹ ಯೋಗಿ ಅವನು ನಿಜವಾದ ಅರ್ಥದಲ್ಲಿ ವೀರ. ಹಾಗಿದ್ರೆ ಇನ್ನೊಬ್ಬ ಯಾರು ಅಂದರೆ, ರಣೇಚ ಅಭಿಮುಖೋ ಹತಃ, ದೇಶಕ್ಕೋಸ್ಕರ ಅಥವಾ ಸಜ್ಜನರ ರಕ್ಷಣೆಗೋಸ್ಕರ ಯುದ್ಧದಲ್ಲಿ ಶತ್ರುಗಳಿಗೆ ಅಭಿಮುಖನಾಗಿ ದೇಹತ್ಯಾಗ ಮಾಡ್ತಾನಲ್ಲ ಅವನು. ಹಾಗಾಗಿ ನಮ್ಮ ಸೈನಿಕರನ್ನು ನಾವು ಸದಾ ನೆನೆಸ್ಕೊಳ್ಬೇಕು. ಯಾಕೆಂದರೆ ನಮ್ಮನ್ನು ರಕ್ಷಿಸುವಂಥ ಅವರು ನಿಜವಾದ ವೀರರು. ಹೀಗೆ ನಾವು ನೋಡಿದ್ದೇವೆ, ಅದೇನು ಹೊಸ್ತಲ್ಲ ನಮಗೆ. ಹಾಗಾಗಿ ಇವರಿಬ್ಬರೇ ನಿಜವಾದ ಅರ್ಥದಲ್ಲಿ ವೀರರು. ಅಷ್ಟು ಅರ್ಥದ ಹಿನ್ನೆಲೆಯಲ್ಲಿ ಇದಕ್ಕೆ ಇನ್ನೂ ಒಂದು ಶ್ಲೋಕ, ಒಂದು ಇದು ಪರಾಶರ ಸ್ಮೃತಿಯಲ್ಲಿ ಇದೆ ಅಂತ ಹೇಳ್ತಾರೆ, ಭಾಗವತದಲ್ಲೂ ಈ ಮಾತು ಬರ್ತದೆ. ದ್ವೌ ಸಮ್ಮತ ವಿಹ ಮೃತ್ಯು ದುರಾಪೌ. ಈ ಎರಡು ತರಹದ ಮೃತ್ಯು ಬಹಳ ವಿರಳ, ಬಹಳ ವಿರಳ, ಬಹಳಷ್ಟಂದರೆ ಸಿಗೋದಿಲ್ಲ. ಎಂಥದ್ದು ಅಂದರೆ, ಯದ್ ಸಂಧಾರಣೆಯ ಜಿತಾಸು, ಪರಬ್ರಹ್ಮ ಧ್ಯಾನ ಮಾಡ್ತಾ ತನ್ನ ದೇಹವನ್ನು ಕೊಡವಿ ಹಾಕುವುದುಂಟಲ್ಲ, ಅದೇ ಪರಿವ್ರಾಟ್. ಅವನು ಕುಳಿತು ದೇಹವನ್ನು ಬಿಡ್ತಾನೆ. ಮನಗಿ ದೇಹ ಬಿಡುವವನು ಭೋಗಿ, ಕುಳಿತು ದೇಹ ಬಿಡುವವನು ಯೋಗಿ. ಯಾಕೆಂದರೆ ಅವನು ಸೂರ್ಯಮಂಡಲವನ್ನು ಭೇದಿಸಿಕೊಂಡು ಹೋಗ್ತಾನೆ. ಹಾಗಾಗಿ ಇಂಥದ್ದು ಅಂತ ಭಾಗವತ ಹೇಳುತ್ತೆ. ಮತ್ತು ಎರಡನೇವನು ಯಾರು ಕೇಳಿದರೆ, ಯದಗ್ರಣೀ ವೀರಶಯೇ ಅನಿವೃತ್ತ. ಯುದ್ಧ ಭೂಮಿಯಲ್ಲಿ ವೀರಶಯ ಅಂದರೆ ಆ ವೀರ ಸುಪ್ಪತ್ತಿಗೆಯಲ್ಲಿ ಮಲಗ್ತಾನ, ಈ ಶತ್ರುಗಳ ಜೊತೆ ಯುದ್ಧ ಮಾಡ್ತಾ ಮಾಡ್ತಾ ಅವನು. ಹಾಗಾಗಿ ಇವರಿಬ್ಬರೂ ಸಹ ನಿಜವಾದ ಅರ್ಥದ ವೀರರು ಅಂತ ಪರಾಶರ ಸ್ಮೃತಿಯೂ ಹೇಳುತ್ತದೆ, ಭಾಗವತವೂ ಈ ಮಾತನ್ನು ಹೇಳ್ತದೆ. ಅಷ್ಟು ಅದೇ ಮಾತು ನೋಡಿ ಇವರು ಹೇಳ್ತಾರೆ ಮುಂದುವರೆದು, ಸನ್ಯಾಸಿನಂ ದ್ವಿಜಂ ದೃಷ್ಟ್ವಾ ಸ್ಥಾನಾತ್ ಚಲತಿ ಭಾಸ್ಕರ. ಅವನ ಸ್ಥಾನದಿಂದ ಅವನು ದಾರಿ ಬಿಟ್ಟುಬಿಡ್ತಾನಂತೆ ಇವನು ಹೋದಾಗ. ಅಷ್ಟರ ಮಟ್ಟಿಗೆ ಭಯ ಅವನಿಗೆ. ಯಾಕೆಂದರೆ ಏಷಮೇ ಮಂಡಲಂ ಭಿತ್ವಾ ಪರಂಬ್ರಹ್ಮಾಧಿಗಚ್ಚತಿ. ಇವನು ತನ್ನ ಮಂಡಲವನ್ನು ಭೇದಿಸಿಕೊಂಡು ಪರಬ್ರಹ್ಮ ವಸ್ತುವನ್ನು ಪಡಿತಾನೆ ಅಂದರೆ ಅದರಲ್ಲಿ ಆತ ಲೀನನಾಗಿ ಬಿಡ್ತಾನೆ. ಹಾಗಾಗಿ ಸ್ವತಃ ಇವರಿಬ್ಬರನ್ನು ಕಂಡಾಗ ಸೂರ್ಯನಾರಾಯಣನೂ ಸಹ ಅಷ್ಟರ ಮಟ್ಟಿಗೆ ಕಂಪಿಸಿ ಹೋಗ್ತಾನೆ ಎನ್ನುವಂಥ ಮಾತನ್ನು ನಮ್ಮವ್ರು ಹೇಳಿದ್ದೇನೆ. ಅಂದರೆ ಸಾಮಾನ್ಯ ಒಬ್ಬ ಸೈನಿಕನಿಗೂ ಸಹ ಇಷ್ಟೊಂದು ಗೌರವವನ್ನು ನಮ್ಮ ಪ್ರಾಚೀನರು ಕೊಟ್ಟಿದ್ದಾರೆ. ಇವತ್ತಿನ ಮಾತಲ್ಲ, ಇದು ನೆನ್ಪಿಟ್ಕೊಳ್ಳಿ. ಬಹಳ ಹಿಂದೆ ನಮ್ಮವರು ದೇಶಕ್ಕಾಗಿ ಹೋರಾಟ ಮಾಡುವಂಥ ಸೈನಿಕನ ಬಗ್ಗೆ ಹೇಳಿದಂಥ ಅತ್ಯಂತ ಗೌರವ ತುಂಬಿದಂಥ ಮಾತು ಇದು, ಸತ್ಯವೂ ಕೂಡ ಇದು. ಅಷ್ಟಾದ ಮೇಲೆ ಎರಡನೇ ಅರ್ಥ ಏನು ಅಂದರೆ, ವೀರ ಅನ್ನೋದಕ್ಕೆ ಅರ್ಥ ಗಣೇಶ್ವರ, ಗಣೇಶ ಅಂತ ಅರ್ಥ. ಗಣೇಶ ಪಾರ್ವತಿಯ ಮಗ. ಅವನು ವೀರ ಅಂತ ಆದಮೇಲೆ ವೀರಮಾತ, ವೀರ ಅಂತ ಕರೆಸ್ಕೊಳ್ಳುವಂಥ ಗಣೇಶನ ತಾಯಿ ಆದ್ದರಿಂದ ಅವಳ ಹೆಸರು
ವೀರಮಾತಾ ಅಂತ ಇದು ಎರಡನೆಯ ಅರ್ಥ. ಮತ್ತು ಮೂರನೆಯ ಅರ್ಥ, ವೀರಾಹ ಅನ್ನೋದಕ್ಕೆ ಲಲಿತಾ ಸಹಸ್ರನಾಮಕ್ಕೆ ತುಂಬ ಜನ ವ್ಯಾಖ್ಯಾನ ಬರೆದಿದ್ದಾರೆ. ಭಾಸ್ಕರ ರಾಯರು ಬರೆದಂತಹ ವ್ಯಾಖ್ಯಾನಕ್ಕೆ ಇನ್ನೊಬ್ಬರು ಬಾಲಾತಪ ಅಂತ ಒಂದು ವ್ಯಾಖ್ಯಾನ ಬರೆದಿದ್ದಾರೆ. ಅವರು ಹೇಳ್ತಾರೆ ಏನು ಅಂದರೆ, ವೀರ ಅನ್ನೋದಕ್ಕೆ ಅರ್ಥ ಅಂತರ್ಮುಖ ಜನ, ಒಳಬಗೆಯಲ್ಲಿ ತಾಯಿಯನ್ನು ಯಾರು ಚಿಂತನೆ ಮಾಡ್ತಾರೋ, ಅಂದರೆ ಜಗನ್ಮಾತೆಯನ್ನು ಚಿಂತನೆ ಮಾಡ್ತಾರೋ ಅವರೇ ನಿಜವಾದ ವೀರರು. ಒಂದು ವಿಗ್ರಹವನ್ನು ನೋಡಿ, ಇದು ಅವಳ ಕೈ, ಇದು ಅವಳ ಕಾಲು, ಇದು ಅವಳ ಕಣ್ಣು, ಇದು ಅವಳ ಕಿರೀಟ ಅಂತ ಯೋಚನೆ ಮಾಡೋದಕ್ಕೆ ಬೌದ್ಧಿಕವಾಗಿ ನಾವೇನೂ ಕಷ್ಟಪಡಬೇಕಾದದ್ದಿಲ್ಲ. ಕಣ್ಣಿಗೆ ಕಾಣುತ್ತೆ, ಮನಸ್ಸು ಯೋಚನೆ ಮಾಡುತ್ತೆ ಅಲ್ವಾ. ಆದರೆ ಒಂದು ಸಲ ಆ ಆಕಾರವನ್ನು ನೋಡಿ ಅದನ್ನು ಹಾಗೆ ಮನಸ್ಸಿನಲ್ಲಿ ಯೋಚನೆ ಮಾಡುವಂಥದ್ದು. ಇದು ಸಗುಣ ರೂಪದ್ದೇ ಚಿಂತನೆ, ಕಣ್ಣು ಮುಚ್ಚಿ ಯೋಚನೆ ಮಾಡಬೇಕು. ಇದು ಕಷ್ಟ. ಇದಕ್ಕಿಂತ ಕಷ್ಟ ಈ ಸಗುಣ ರೂಪದ ಹಿಂದೆ ನಿಜವಾಗಿ ಇರುವಂತಹದ್ದು ನಿರ್ಗುಣ ರೂಪ ಅಂತ. ಆ ನಿರ್ಗುಣ ರೂಪವಾದ ಚೈತನ್ಯ ನನ್ನ ಚೈತನ್ಯವೇ ಆಗಿದೆ ಅಂತ ವಿಚಾರ ಮಾಡೋದು ಉಂಟಲ್ಲ, ಅದು ಬಹಳ ಕಷ್ಟ. ಅದು ಒಳಬಗೆಯ ಚಿಂತನೆ. ಅದಕ್ಕೋಸ್ಕರ ಅಂತರ್ಮುಖ ಜನ, ಆ ಒಳಬಗೆಯಲ್ಲಿ ಚಿಂತನೆ ಮಾಡುತ್ತಾರಲ್ಲ ಅವರೇ ನಿಜವಾದಂತಹ ವೀರರು. ಅಂಥವರಿಗೆ ಅವಳು ಮಾತಾ, ತಾಯಿ. ಹಿಂದೂ ಬಂದಿತ್ತು, ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖ ಸುದುರ್ಲಭ. ಯಾರು ಅಂತರ್ಬಗೆಯಲ್ಲಿ ಚಿಂತನೆ ಮಾಡ್ತಾರೋ ಅಂಥವಳಿಗೆ ಜಗನ್ಮಾತೆ ಸುಲಭಳು. ಬಹಿರ್ಮುಖವಾಗಿ ಯೋಚಿಸುವವರಿಗೆ ಅವಳು ದುರ್ಲಭಳು. ಯಾಕೆಂದರೆ ಬಹಿರ್ಮುಖವಾಗಿ ಚಿಂತನೆ ಮಾಡ್ತಾ ಹೋದಾಗ ಕೆಲವು ಹೊತ್ತು ಮಾತ್ರ ಮನಸ್ಸಲ್ಲಿರ್ತದೆ, ಆಮೇಲೆ ಅದನ್ನು ಬಿಟ್ಟು ಅದಕ್ಕೆ ಬೇಕಾದನ್ನು ಅದು ಯೋಚನೆ ಮಾಡಲಿಕ್ಕೆ ತೊಡಗುತ್ತೆ. ಹಾಗಾಗಿ ಬಹಿರ್ಮುಖವಾಗಿ ಚಿಂತಿಸುವವರಿಗೆ ಅವಳು ಸುದುರ್ಲಭಳು, ಅಂತರ್ಮುಖವಾಗಿ ಚಿಂತಿಸುವವರಿಗೆ ಅವಳು ಸುಲಭಳು. ಹಾಗಾಗಿ ಅಂತಹ ಅಂತರ್ಬಗೆಯಲ್ಲಿ ಚಿಂತಿಸುವಂಥವರು, ಯೋಚಿಸುವವರು ಅವರು ವೀರರು. ಅಂಥವರಿಗೆ ಆಕೆ ಮಾತಾ, ತಾಯಿಯಾಗಿ ರಕ್ಷಣೆ ಕೊಡ್ತಾಳೆ. ಆದ್ದರಿಂದ ಅವಳು ವೀರ ಮಾತಾ. ಇದು ಮೂರನೇ ಅರ್ಥ. ಮತ್ತೆ ವೈದ್ಯನಾಥ ದೀಕ್ಷಿತರು ಹೇಳ್ತಾರೆ, ಉಪಾಸನೆಯಿಂದ ದೇವಿಯನ್ನು ಸಾಕ್ಷಾತ್ಕರಿಸಿಕೊಂಡವರು ನಿಜವಾದ ಅರ್ಥದಲ್ಲಿ ವೀರರು ಅಂತ. ಅವರ ತಾಯಿಯಾದ್ದರಿಂದ ಅವಳು ವೀರಳು ಅಂತ, ವೀರಮಾತಾ ಅಂತ. ಮತ್ತು ಇನ್ನೂ ಒಂದು ಅರ್ಥ ಹೇಳ್ತಾರೆ ಅವರು, ಭಂಡಾಸುರಾದಿ ದೈತ್ಯರು ವೀರರು. ಹಿಂದೆ ಬಂದಿತ್ತು, ಭಂಡಾಸುರ ವಧೋದ್ಯುಕ್ತ ಇತ್ಯಾದಿ ಎಲ್ಲ ನಾವು ನೋಡ್ಕೊಂಡು ಬಂದಿದ್ದೇವೆ. ಆ ದೈತ್ಯರಿದ್ದಾರಲ್ಲ ಅವರು ನಿಜವಾದ ಅರ್ಥದಲ್ಲಿ ವೀರರು. ಅವರು ಬಲ ಇಷ್ಟೇ ಅಂತ ಮಿನೋತಿ ಜಾನಾತಿ, ಈ ದುಷ್ಟ ದೈತ್ಯರ ಬಲ ಇಷ್ಟೇ ಅಂತ ತಿಳಿತಾಳೆ. ಆದ್ದರಿಂದ ಮಾತಾ ಅನ್ನೋದಕ್ಕೆ ಇಲ್ಲಿ ಅರ್ಥ ತಾಯಿ ಅಂತ ಅರ್ಥ ಅಲ್ಲ. ಮಾತಾ ಅಂದರೆ ಅಳೆಯುವವನು, ಅಳೆಯುವವಳು ಅಂತ ಅರ್ಥ. ಈ ದುಷ್ಟರ ಸಾಮರ್ಥ್ಯ ಇಷ್ಟೇ ಅಂತ ಅಳೆಯುವವಳಾದ್ದರಿಂದ ಅವಳು ವೀರಮಾತಾ ಅನ್ನುವಂಥ ಒಂದು ಅರ್ಥವನ್ನು ಅವರು ತಿಳಿಸಿದ್ದಾರೆ. ಆಯಿತು, ಇಷ್ಟಕ್ಕೆ ನಿಲ್ಲೋದಿಲ್ಲ, ಇದ್ರ ತುಂಬ ಅರ್ಥವನ್ನು ಹೇಳಿದ್ದಾರೆ ಈ ನಾಮಕ್ಕೆ. ಅಥವಾ ಇನ್ನೊಂದು ಅರ್ಥ ಉಂಟು. ಏನು ಅಂದರೆ, ವಿವಿಧಾಹ ಇರಾಹ ಮದ್ಯಾನಿ ಮಿನೋತಿ ತದ್ರಸಂ ಜಾನಾತಿ ಇತಿ ವೀರಮಾತಾ. ಸಂಸ್ಕೃತದಲ್ಲಿ ಇರಾ ಅಂದರೆ ಸುರ ಅಂತ ಅರ್ಥ. ನಮಗೆ ಸುರ ಅಂದರೆ ಅರ್ಥ ಆಗೋದಿಲ್ಲ, ಇಂಗ್ಲೀಷ್ ಹೇಳಿದ ಮಾತ್ರ ಅರ್ಥ ಆಗೋದು. ವೈನ್ ಅಂತ ಅರ್ಥ. ಅಥವಾ ಇನ್ನೊಂದು ಹೇಳೋಣ, ಯಾವುದನ್ನು ಕುಡಿದ್ರೆ ಏನು ಕುಡಿದಿದ್ದೇನೆ ಅಂತ ಗೊತ್ತಾಗೋದಿಲ್ವೋ ಅದು, ಅದರ ಹೆಸರು ಇರಾ ಅಂತ. ಅವನು ಇರ್ತಾನೋ ಇಲ್ವೋ ಹಂಗಿರ್ತಾನೆ ನೋಡಿ ಅಲ್ವಾ. ಹಾಗಾಗಿ ಅದರ ಹೆಸರು ಇರಾ ಅಂತ. ಅದು ಏನು ಅಂದರೆ ವಿವಿಧಾಹ ಇರಾಹ, ನಾನಾ ರೀತಿಯ ಇರಾಹ ಅಂದರೆ ಈ ಮದ್ಯಗಳನ್ನು ಮಿನೋತಿ, ಇದರ ಹಣೆ ಬರ ಇಷ್ಟೇ ಅಂತ ಜಗನ್ಮಾತೆ ತಿಳಿದಿದ್ದಾಳಂತೆ. ಯಾಕೆ ಅಂದರೆ ಮದ್ಯದ ರಸ, ಇವಳು ರಸರೂಪಳು. ಯಾರು? ಜಗನ್ಮಾತೆ. ಸ್ವತಃ ಉಪನಿಷತ್ತು ಹೇಳುತ್ತೆ, ರಸೋ ವೈಸಃ
ರಸಗ್ಮಹ್ಯೇವಾಯಂ ಲಬ್ಧ್ವಾನಂದೇ ಭವತಿ. ಅವಳೇ ರಸರೂಪಳಾದಮೇಲೆ ಅಲ್ಲಿರುವಂಥ ರಸರೂಪಳು ಯಾರು ಅಂದರೆ ಅವಳೇ ಅಲ್ವಾ? ಹಾಗಾಗಿ ಆ ನಾನಾ ರೀತಿಯ ಮದ್ಯಗಳ ಹಣೆಬರ ಇಷ್ಟೇ ಅಂತ ತಿಳಿದವಳಂತೆ ಅವಳು. ಅದಕ್ಕೋಸ್ಕರ ಅವಳ ಹೆಸರು ವೀರಮಾತಾ. ಅರ್ಥ ಏನು ಅಂದರೆ, ಈಗ ನೀವು ಸಂಶಯ ಬರ್ತದೆ ಹಾಗಿದ್ರೆ, ಅಲ್ಲ ಹಾಗಿದ್ರೆ ಇದನ್ನೆಲ್ಲ ಇದರ ಹಣೆಬರ ಇಷ್ಟೇ ಅಂತ ತಿಳಿದವಳು ಅಂತಾದರೆ ಅವಳು ಪಾನ ಮಾಡಿದ್ದಾಳೋ? ಮದ್ಯರಸವನ್ನು ತಿಳಿದವಳು ಅಂತ ಹೇಳಿದ್ರಿಂದಲೇ ಪಾನ ಮಾಡಿದ್ದಾಳೆ ಅನ್ನೋದು ಅಂಡರ್ಸ್ಟುಡ್ ಅಲ್ವಾ? ಇದನ್ನಿಟ್ಕೊಂಡೇ ಭಾಳಷ್ಟು ಜನ ಹೇಳ್ತಾರೆ, ಹಾಗಿದ್ರೆ ಜಗನ್ಮಾತೆಯೂ ಸಹ ಕುಡಿತಾಳಾ ಅಂದರೆ ಅವಳು ಕುಡಿತಾಳೆ, ನಾವು ಕುಡಿಬೋದು ಅಂತ. ನಮ್ಮ ಜನ ನಮಗೆ ಏನು ಬೇಕೋ ಅದನ್ನು ಪಡ್ಕೊಳ್ಳೋದಕ್ಕೆ ಎಲ್ಲೆಲ್ಲ ಹುಡುಕ್ತಾ ಇರ್ತಾರೆ ಪಾಪ ಹೀಗೆ ಅಂತ. ಅದರ ನಿಜವಾದ ಅರ್ಥ ಹಾಗಲ್ಲ. ಏನು ಅಂತ ಕೇಳಿದರೆ, ಜಗನ್ಮಾತೆಯನ್ನು ಆರಾಧಿಸುವವರಲ್ಲಿ 2 ಥರದ ಗುಂಪುಗಳಿವೆ. ನಾನು ತುಂಬ ಬಾರಿ ಹೇಳಿದ್ದೇನೆ ಅಂದರೆ, ಒಂದು ಸಮಯ ಮತ, ಇನ್ನೊಂದು ಕೌಲ ಮತ ಅಂತ. ಸಮಯ ಮತದಲ್ಲಿ ಜಗನ್ಮಾತೆಗೆ ನೈವೇದ್ಯ ಮಾಡುವಂಥದ್ದು ಯಾವುದು ಅಂದರೆ ಕೇಸರಿ ಮಿಶ್ರಿತವಾದ ಕ್ಷೀರ ಮತ್ತು ಮಧು, ಜೇನುತುಪ್ಪ, ಇಂಥ ಸಾತ್ವಿಕವಾದಂಥ ದ್ರವ್ಯಗಳನ್ನೇ ಆಕೆಯ ಪೂಜೆಯಲ್ಲಿ ಬಳಸ್ತಾರೆ. ಅಲ್ಲಿ ಜೇನುತುಪ್ಪವೇ ಅವಳ ನೈವೇದ್ಯದ ವಸ್ತು. ಕ್ಷೀರದಿಂದ ಸ್ನಾನ ಎಲ್ಲಿ? ಸಮಯ ಮತದಲ್ಲಿ. ಅದು ಶುದ್ಧ ವೈದಿಕವಾದಂಥ ಪ್ರಕ್ರಿಯೆ. ಶಾಂಕರ ವೇದಾಂತ ಪರಂಪರೆಯಲ್ಲಿ ಯಾವ ಯಾವ ಮಠ ಮಂದಿರಗಳಲ್ಲಿ ಜಗನ್ಮಾತೆಯ ಆರಾಧನೆ ನಡೆಯುತ್ತೋ ಅಲ್ಲೆಲ್ಲ ಇದೇ ಕ್ರಮದಲ್ಲೇ ನಡೆಯುತ್ತೆ. ಅದ್ವೈತ ಪರಂಪರೆಯಲ್ಲಿ ಜಗನ್ಮಾತೆಯ ಆರಾಧನೆ ಅನಾದಿ ಕಾಲದಿಂದ ಬಂದದ್ದು. ಹಾಗಾಗಿ ಅಲ್ಲಿ ಈ ಸಮಯ ಮತದ ಪ್ರಕಾರವೇ ನಡೆಯುತ್ತೆ. ಇನ್ನೊಂದು ಕ್ರಮ ಉಂಟು, ಮಾರ್ಗ ಉಂಟು, ಅದರ ಹೆಸರು ಕೌಲ ಮಾರ್ಗ ಅಂತ. ಹಿಂದೂ ನಾನು ಹೇಳಿದ್ದೇನೆ ಅದನ್ನು, ಆದರೆ 1 ವರ್ಷ ಕಳೆದು ಹೋಗಿದೆಯಲ್ಲ. ಕೌಲ ಮಾರ್ಗದಲ್ಲಿ ಮದ್ಯ, ಮಾಂಸ ಇವೆಲ್ಲವೂ ಸಹ ಅಲ್ಲಿ ವಿನಿಯೋಗವಾಗ್ತವೆ. ಹಾಗಾಗಿ ಪ್ರಶ್ನೆ ಇಷ್ಟೇ, ಇಲ್ಲಿರುವ ಜಗನ್ಮಾತೆಯು ಅವಳೇ, ಅಲ್ಲಿರುವ ಜಗನ್ಮಾತೆಯು ಅವಳೇ, ಅದರಿಂದ ಅವಳು ಕಲುಷಿತಳಾಗಲಿಲ್ವಾ ಅಂತಂದರೆ ಒಂದು ನೆನಪಿಟ್ಟುಕೊಳ್ಬೇಕು ನಾವು. ಸಮಯ ಮತದಲ್ಲಿ ನೀವು ಯಾವ ವಸ್ತುಗಳನ್ನಿಟ್ಟು ಪೂಜಿಸಿ ಫಲವನ್ನು ಕೇಳ್ತಿರೋ ಅದನ್ನು ಆ ಭಕ್ತರಿಗೆ ಅದನ್ನೇ ಕೊಡ್ತಾಳೆ ಅವಳು. ಕೌಲ ಮತದ ಪ್ರಕಾರ ಇಂತಹ ಕ್ಷುದ್ರ ವಸ್ತುಗಳನ್ನು ಅಥವಾ ತಾಮಸಿಕ ವಸ್ತುಗಳನ್ನು ಇಟ್ಟು ನೀವು ಪೂಜಿಸಿದಾಗ ಅಂಥವರಿಗೆ ಅಂಥ ಫಲವನ್ನೇ ಕೊಡ್ತಾಳೆ. ಅದಕ್ಕೋಸ್ಕರ ಅಧ್ಯಾತ್ಮ ದಾರಿಯಲ್ಲಿ ಸಾಗುವವರು ಕೌಲ ಮಾರ್ಗವನ್ನು ಅನುಸರಿಸಬಾರದು ಅಂತ ಬೇರೆ ಬೇರೆ ತಂತ್ರಶಾಸ್ತ್ರಗಳೇ ಸ್ವತಃ ಹೇಳಿವೆ. ಹಾಗಿದ್ರೆ ಅದನ್ನು ಮಾಡ್ತಾರಲ್ಲ ಯಾಕೆ ಅಂತಂದರೆ ಕಾರಣ ಉಂಟು ಅದಕ್ಕೂ ಸಹ. ಈ ಕೌಲ ಮತದ ಪ್ರಕಾರ ಇಂಥ ವಸ್ತುಗಳನ್ನು ಇಟ್ಟು ಪೂಜೆ ಪುನಸ್ಕಾರ ಮಾಡಿದಾಗ ಅವರಿಗೆ ಲೌಕಿಕ ಫಲ ಬಹಳ ಬೇಗ ಸಿಗ್ತದೆ. ಅಷ್ಟೇ ಅವರಿಗೆ ಸಿಗುವಂಥದ್ದು. ಅವ್ರ ತೀರ್ಮಾನ ಏನು ಕೇಳಿದರೆ, ನಮಗೆ ಈ ಜನ್ಮದಲ್ಲಿ ಮೋಕ್ಷ ಬೇಕಾಗಿಲ್ಲ, ಅದಕ್ಕೋಸ್ಕರ ಇನ್ನೊಂದು 10 ಜನ್ಮ ಬೇಕಾದ್ರೂ ಎತ್ತೋಣ, ಭೌತಿಕ ಪ್ರಪಂಚದ ಸುಖವನ್ನು ಇಲ್ಲಿ ಅನುಭವಿಸ್ಬೇಕು ನಾವು. ಅದಕ್ಕೋಸ್ಕರ ಇದೇ ಕ್ರಮದಲ್ಲಿ ಜಗನ್ಮಾತೆಯನ್ನು ಆರಾಧಿಸಿ ಸುಖ ಪಡೋಣ ಅಂತ ಅವರು ಆ ಮತದಲ್ಲಿ ನಿಂತು, ಆ ಮಾರ್ಗದಲ್ಲಿ ನಿಂತು ಜಗನ್ಮಾತೆಯನ್ನು ಆರಾಧಿಸಿ ಭೌತಿಕ ಪ್ರಪಂಚದ ಎಲ್ಲ ಸುಖವನ್ನು ಸಹ ಅವರು ಅನುಭವಿಸ್ತಾರೆ. ಆದರೆ ಅವರಿಗೆ ಮೋಕ್ಷ ದೂರ. ಸಮಯ ಮತದ ಪ್ರಕಾರ ಈ ಭೌತಿಕ ಪ್ರಪಂಚದ ಸುಖ ಕಡಿಮೆ, ಅದಕ್ಕೆ ಬೆನ್ನು ಹಾಕಿರ್ತಾರೆ. ಅವರು ಸಾಮಾನ್ಯವಾಗಿ ಯೋಗಿಗಳಾಗಿರ್ತಾರೆ, ಪರಿವ್ರಾಟ ಆಗಿರ್ತಾರೆ, ಉಪಾಸಕರಾಗಿರ್ತಾರೆ. ಅವರ ಉದ್ದೇಶ ಚರಮ ಪರಮ ಲಕ್ಷ್ಯ ಮೋಕ್ಷ ಆಗಿರ್ತದೆ. ಹಾಗಾಗಿ ಮೋಕ್ಷದ ದಾರಿಯಲ್ಲಿ ಹೋಗುವವರು ಅವರು ಸಮಯ ಮತದಲ್ಲಿ ನಿಂತು ಪೂಜಿಸ್ತಾರೆ. ಆದರೂ ಸಹ ನಮಗೆ ಆ ಪೂಜೆ ಮಾಡುವಾಗಲೂ ಸಹ ಜಗನ್ಮಾತೆ ಇದನ್ನು ಪಾನ ಮಾಡಬಹುದೇ ಅಂತ ಒಂದು ಸಂಶಯ ಬರುತ್ತದೆ. ಅದಕ್ಕೆ ಇಷ್ಟೇ ಸಮಾಧಾನ, ಜಗನ್ಮಾತೆ ಜ್ಞಾನಿ, ಅದನ್ನು ನಾವು ಮರಿಬಾರ್ದು. ಪದೇ ಪದೇ ಜ್ಞಾನಸ್ವರೂಪಗಳು ಜ್ಞಾನಸ್ವರೂಪಗಳು ಅಂತ ಹೇಳ್ತಾ ಬಂದಿದ್ದೇನೆ. ಜ್ಞಾನಸ್ವರೂಪದಲ್ಲಿ ನೆಲೆ ನಿಂತವರಿಗೆ ಇದನ್ನು ಮಾಡಬೇಕು, ಇದನ್ನು ಮಾಡಬಾರದು ಎನ್ನುವಂಥ ವಿಧಿ ನಿಷೇಧಗಳು ಇಲ್ಲ.
ನಮಗೆ ಇದನ್ನು ಮಾಡಬೇಕು ಇದನ್ನು ಮಾಡಬಾರ್ದು ಎನ್ನುವಂಥ ವಿಧಿ ನಿಷೇಧ ಉಂಟು. ಆದರೆ ಅವರಿಗೆ ಈ ವಿಧಿ ನಿಷೇಧ ಯಾವುದೇ ಕಟ್ಟುಪಾಡುಗಳು ಇಲ್ಲ. ಜ್ಞಾನಿಯಾದವನು, ಉದಾಹರಣೆಗೆ ಜೀವನ್ಮುಕ್ತರನ್ನು ನಾವು ನೋಡ್ತೇವೆ, ಅವರು ಎಲ್ಲಿ ಬೇಕೋ ಅಲ್ಲಿ ಸಂಚಾರ ಮಾಡ್ತಾರೆ. ಅವ್ರಿಗೆ ಇಲ್ಲಿ ಮಾತ್ರ ಹೋಗಬೇಕು, ಇಲ್ಲಿ ಹೋಗಬಾರ್ದು ಅನ್ನೋಂಥ ನಿಯಮ ಇಲ್ಲ. ಅವ್ರಿಗೆ ದೇವಾಲಯ ಒಂದೇ, ಸ್ಮಶಾನವೂ ಒಂದೇ. ಯಾಕೆಂದರೆ ಅವರಿಗೆ ಪವಿತ್ರ ಸ್ಥಳ ಬೇಡ, ಅವ್ರು ಹೋದ ಜಾಗ ಪವಿತ್ರ ಆಗ್ತದೆ. ಹಾಗಾಗಿ ಜಗನ್ಮಾತೆ ಅದನ್ನು ಪಾನ ಮಾಡಿದ ಮಾತ್ರಕ್ಕೆ ಅವಳು ಅಪವಿತ್ರಳಾಗುವುದಿಲ್ಲ ಎನ್ನುವಂಥ ಅರ್ಥದ ಹಿನ್ನೆಲೆಯಲ್ಲಿ ಅವಳ ಪರಿಶುದ್ಧತೆಗೆ ಯಾವುದೇ ರೀತಿಯಾದಂಥ ಹಾನಿಯೂ ಸಹ ಆಗೋದಿಲ್ಲ. ಹೇಗೆ ಅಂದರೆ ಒಂದು ಉದಾಹರಣೆ ಕೊಟ್ಟುಬಿಡ್ತೇನೆ. ಇಲ್ಲೊಂದು ಸ್ಫಟಿಕ ಇದೆ. ಆ ಸ್ಫಟಿಕದ ಪಕ್ಕದಲ್ಲಿ ನೀವು ಯಾವ ಬಣ್ಣದ ವಸ್ತುವನ್ನು ಇಡ್ತೀರೋ ಅದನ್ನು ಈ ಕಡೆಯಿಂದ ನೋಡಿದಾಗ ಸ್ಫಟಿಕದಲ್ಲಿ ನಾವು ಕಾಣ್ತೇವೆ ಅದೇ ಬಣ್ಣವನ್ನು. ಅಂದ ಮಾತ್ರಕ್ಕೆ ಈ ಬಣ್ಣ ಅಲ್ಲಿ ರಿಫ್ಲೆಕ್ಟ್ ಆಯಿತು ಅಂದ ಮಾತ್ರಕ್ಕೆ ಸ್ಫಟಿಕ ಆ ಬಣ್ಣದ್ದು ಅಂತ ಹೇಳ್ಬೋದಾ? ಹೇಳಿಕ್ಕಾಗತ್ತಾ? ಇಲ್ಲ. ಆದರೆ ನಮಗೆ ಹಾಗೆ ತೋರುತ್ತೆ. ಹಾಗೆ ಸ್ವತಃ ನಿರ್ಗುಣ ನಿರಾಕಾರ ನಿಷ್ಕ್ರಿಯಳ ಅಂಥ ದೇವಿಗೆ ನೀವು ಇದನ್ನು ನೈವೇದ್ಯ ಮಾಡಿದ ಮಾತ್ರಕ್ಕೆ ಅದರಿಂದ ಅವಳು ಅಪವಿತ್ರಳಾಗುವುದಿಲ್ಲ. ಆದರೆ ಅವರು ಬಯಸಿದ ಫಲವನ್ನು ಕೊಡ್ತಾಳೆ ಅವಳಷ್ಟೇ. ಯಾವಾಗಲೂ ಅಷ್ಟೇ ನಿರ್ಗುಣದ ನೆಲೆಯಲ್ಲಿ ಹೊರಗಿನ ವಸ್ತುಗಳು ಅದಕ್ಕೆ ಏನೂ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಆ ವಸ್ತುವಿನ ಸಾನ್ನಿಧ್ಯ ಮಾತ್ರದಿಂದಲೇ ಸ್ಫಟಿಕದಲ್ಲಿ ಬಣ್ಣ ಬದಲಾಗುವ ಹಾಗೆ ಅಲ್ಲ, ಬಣ್ಣ ಬದಲಾದಂತೆ ತೋರುವ ಹಾಗೆ ಜಗನ್ಮಾತೆಗೆ ಇಂತಹ ನೈವೇದ್ಯಗಳನ್ನು ಮಾಡಿದಾಗ ಅವಳು ನಮಗೆ ತಕ್ಕುದಾದ ಫಲವನ್ನು ಕೊಡ್ತಾಳೆ. ಹಾಗೆ ಅನುಭವಿಸಿದ್ದಕ್ಕೆ ಮತ್ಪನ ಎಷ್ಟೋ ಜನ್ಮವನ್ನು ಅವರು ಎತ್ತಬೇಕಾಗತ್ತೆ. ಅಷ್ಟು ಹಿನ್ನೆಲೆಯಲ್ಲಿ ಅವಳು ವೀರಮಾತಾ. ವೀರಮಾತಾ ಅನ್ನೋದಕ್ಕೆ ಅರ್ಥ, ಅದರ ವಿವರಣೆ ವಿವಿಧಾಹ ಇರಾಹ. ಇರಾಹ ಅಂದರೆ ಮಧ್ಯ ಅಂತ ಅರ್ಥ. ಇಷ್ಟಾಯಿತು. ಮತ್ತೆ ಮುಂದಿನ ಇನ್ನೊಂದು ಅರ್ಥ ಉಂಟು ಇದಕ್ಕೆ. ವೀರರು ಅಂದರೆ ಶೂರರು ಅಂತ ಅರ್ಥ. ಶೂರ ಅಂದರೆ ಯಾರು ಅಂದರೆ ಕುಮಾರಸ್ವಾಮಿ, ಸುಬ್ರಹ್ಮಣ್ಯ, ಕಾರ್ತಿಕೇಯ. ಯಾಕೆಂದರೆ ಅವನು ತಾನು ಹುಟ್ಟಿದ 3ನೇ ದಿನವೇ ಆ ಅಸುರನ್ನು ಸಂಹರಿಸಿದ ಅಲ್ವಾ? ಹಾಗಾಗಿ ಆ ಅಸುರನ ಸಂಹಾರಕ್ಕೋಸ್ಕರಲೇ ದೇವತೆಗಳು ಅವನನ್ನು ಪಡೆದದ್ದು ಕಾರ್ತಿಕೇಯ, ಸುಬ್ರಹ್ಮಣ್ಯ. ಹಾಗಾಗಿ ಅವನು ನಿಜವಾದ ಅರ್ಥದಲ್ಲಿ ವೀರ. ಅವನ ಮಾತೆ ಆದ್ದರಿಂದ ಅವಳು ವೀರಮಾತಾ ಎನ್ನುವಂಥದ್ದು ಇನ್ನೊಂದು ಅರ್ಥ. ಅಲ್ಲಿಗೆ ಗಣೇಶನ ತಾಯಿ ಆದ್ದರಿಂದ ವೀರಮಾತಾ, ಸುಬ್ರಹ್ಮಣ್ಯನ ತಾಯಿ ಆದ್ದರಿಂದ ವೀರಮಾತಾ, ಉಪಾಸಕರಿಗೆ ತಾಯಿಯಾಗಿ ರಕ್ಷಣೆ ಕೊಡುವಳಾದ್ರಿಂದ ವೀರಮಾತಾ, ಮತ್ತು ಅಂತರ್ಮುಖ ಸಮಾರಾಧ್ಯಳಾದ್ರಿಂದ ಅವಳು ವೀರಮಾತಾ, ಮತ್ತು ಮದ್ಯದ ಪಾನ ಮಾಡಿದವಳಾದ್ರಿಂದ ವೀರಮಾತ. ಪಾನ ಮಾಡಿದವಳಾದ್ರಿಂದ ಭಕ್ತರು ಕೊಟ್ಟಿದ್ದು ಅಂತ ಅರ್ಥ. ಆ ಅರ್ಥದಲ್ಲಿ ಅವಳು ವೀರಮಾತ ಅಂತ. ಇಷ್ಟು ಹಿನ್ನೆಲೆಯಲ್ಲಿ ಅವಳು, ಈ ಎಲ್ಲ ಅರ್ಥದ ಹಿನ್ನೆಲೆಯಲ್ಲಿ ಅವಳು ವೀರಮಾತಾ ಅಂತ ಕರೆಸ್ಕೊಂಡಿದ್ದಾಳೆ ಅಂತ. ಇಷ್ಟಾದ ಮೇಲೆ ಈ ನಾಮದ ವಿವರಣೆ ಇಲ್ಲಿಗೆ ಆಯಿತು ಅಂತ ಅಂದ್ಕೊಂಡು ಮುಂದಿನ ನಾಮಕ್ಕೆ ಹೋಗೋಣ. ಮುಂದಿನ ನಾಮ ವಿಯತ್ ಪ್ರಸೂಹು ಅಂತ. ಆಕಾಶವನ್ನು ಪ್ರಸವಿಸಿರುವವಳು ಅನ್ನೋದು ಅದರ ಅರ್ಥ. ಸಂಸ್ಕೃತದಲ್ಲಿ ವಿಯತ್ ಅಂದರೆ ಆಕಾಶ, ಪ್ರಸೂ ಅಂದರೆ ಅದನ್ನು ಹೆತ್ತವಳು ಅಂತ ಅರ್ಥ. ಆಕಾಶವನ್ನು ಹೆತ್ತವಳು ಜಗನ್ಮಾತೆ. ಯಾವಳು ಹೆರ್ತಾಳೋ ಅವಳು ಹೆರಲ್ಪಡುವ ವಸ್ತುವಿಗಿಂತ ದೊಡ್ಡವಳು ಅಲ್ವಾ? ಲೋಕದ ನಿಯಮವೇ ಹಾಗೆ. ತಾಯಿ ಮಗುವನ್ನು ಹೆರ್ತಾಳೆ, ಆದ್ದರಿಂದಲೇ ತಾಯಿ ಮಗುವಿಗಿಂತ ದೊಡ್ಡವಳು. ಹೆರಲ್ಪಟ್ಟಿದ್ದು ಮಗುವಾದ್ರಿಂದ ಮಗು ತಾಯಿಗಿಂತ ಚಿಕ್ಕವಳು. ಭೌತಿಕವಾಗಿ ಅಷ್ಟೇ ಅಲ್ಲ, ಎಲ್ಲ ಹಿನ್ನೆಲೆಯಲ್ಲೂ ಸಹ ಚಿಕ್ಕವಳು ಅಂತ. ಆ ಅರ್ಥದ ಹಿನ್ನೆಲೆಯಲ್ಲಿ ಆಕಾಶವನ್ನೇ ಹೆತ್ತವಳಾದ್ರಿಂದ ಜಗನ್ಮಾತೆ ಆಕಾಶಕ್ಕಿಂತ ದೊಡ್ಡವಳು. ಆಕಾಶ ಇಲ್ಲದೇ ಇರುವ ಜಾಗವೇ ಇಲ್ಲ. ಹೀಗಿರುವಾಗ ಅದಕ್ಕಿಂತ ದೊಡ್ಡವಳಾದ್ರಿಂದ ಜಗನ್ಮಾತೆ ಎಲ್ಲ ಕಡೆಗೂ ತುಂಬಿರುವವಳು ಅಂತ ಪುನಃ ಹೇಳಬೇಕಾದದ್ದು ಇಲ್ಲ. ಈ ನಾಮಕ್ಕೆ ಹಿನ್ನೆಲೆ ತೈತ್ರಿಯ ಉಪನಿಷತ್ತು. ಆ ಉಪನಿಷತ್ತು ಹೇಳುತ್ತೆ,
ಆತ್ಮನ ಆಕಾಶ ಸಂಭೂತಃ. ಆಕಾಶಾದ್ವಾಯು, ವಾಯೋರಗ್ನಿ, ಅಗ್ನೇರಾಪಃ, ಅದ್ಭ್ಯ ಪೃಥಿವೀ, ಪೃಥಿವ್ಯಾ ಓಷಧಯ ಅಂತ. ಅಂದರೆ ಆ ಪರಬ್ರಹ್ಮ ವಸ್ತುವಿನಿಂದ, ಆತ್ಮವಸ್ತುವಿನಿಂದ ಆಕಾಶ ಎನ್ನುವಂಥದ್ದು ಹುಟ್ಟಿತು. ಆಕಾಶದಿಂದ ವಾಯು ಹುಟ್ಟಿತು. ಮತ್ತು ವಾಯುವಿನಿಂದ ಏನು ಹುಟ್ಟಿತು ಅಂದರೆ ಅಗ್ನಿ. ಅಗ್ನಿಯಿಂದ ಏನು ಹುಟ್ಟಿತು? ಮತ್ತು ನೀರು. ನೀರಿನಿಂದ ಏನಾಯಿತು? ಮಣ್ಣು. ಮಣ್ಣಿನಿಂದ ಔಷಧಿ, ವನಸ್ಪತಿಗಳು, ಜೀವಜಾತಗಳು, ನಾವು ನೀವು ಎಲ್ಲವೂ ಸಹ ಅಲ್ವಾ. ಹಾಗಾಗಿ ನಾವೆಲ್ಲರೂ ಸಹ ಮಣ್ಣಿನಿಂದಲೇ ನಿಜವಾದ ಅರ್ಥದಲ್ಲಿ ಹುಟ್ಟಿದವರು. ಅದಕ್ಕೋಸ್ಕರ ಕೊನೆಯಲ್ಲಿ ಒಂದು ದಿವಸ ಮಣ್ಣಿಗೆ ಸೇರುವವರು. ಇರುವಾಗಲೂ ಸಹ ನಾವು ಮಣ್ಣೆ. ಅದು ಭಾಳ ಜನರಿಗೆ ಗೊತ್ತಿಲ್ಲ ಅಲ್ಲ. ಹಾಗಾಗಿ ನೋಡಿ, ಅವರ ಪಾರ್ಥಿವ ಶರೀರ ಅಂತಾರೆ ಅಲ್ವಾ. ಪಾರ್ಥಿವ ಅಂದರೆ ಏನು? ಪೃಥ್ವಿಗೆ ಸಂಬಂಧಪಟ್ಟಿದ್ದು ಅಂತ ಅರ್ಥ. ಹಾಗಾಗಿ ನಾವು ಈ ದೇಹವೇ ಮಣ್ಣು, ಅದನ್ನು ನಾವು ಮರಿಬಾರ್ದು. ಯಾಕೆಂದರೆ ನಾವು ತಿನ್ನುವ ಆಹಾರ ಯಾವುದರಿಂದ ಆದದ್ದು? ಮಣ್ಣಿನಿಂದ ಆದದ್ದು ಅಲ್ವಾ. ಹಾಗಾಗಿ ಈ ದೇಹದಲ್ಲಿ ಮಣ್ಣಿನ ಅಂಶ ತುಂಬ ಉಂಟು. ಹಾಗಾಗಿ ನಾವು ತಿಂದು ಬಿಟ್ಟದ್ದು ಸಹ ಮಣ್ಣೇ ಆಗುವುದು. ನಾವು ತಿನ್ನುವುದು ಮಣ್ಣೇನೆ, ಕೊನೆಗೆ ಮತ್ತು ಪುನಃ ಮಣ್ಣೇ ಆಗುವಂಥದ್ದು ಹೀಗೆ ಅಂತ. ಹಾಗಾಗಿ ಈ ಮಣ್ಣನ್ನು ನೀವು ಲಯ ಮಾಡಿದರೆ ಇದಕ್ಕೆ ಕಾರಣವಾದಂಥದ್ದು ಯಾವುದು? ನೀರು. ನೀರಿನಲ್ಲಿ ಮಣ್ಣನ್ನು ಲಯಗೊಳಿಸು. ಯಾವಳು ಅಷ್ಟೇ ಕಾರ್ಯವನ್ನು ಕಾರಣದಲ್ಲಿ ಲಯ ಮಾಡಬೇಕು. ಅಂದರೆ ಕಾರ್ಯಭಾವವನ್ನು ತೆಗೆದುಬಿಡಬೇಕು. ಒಂದು ಉದಾಹರಣೆ ಕೊಡ್ತೇನೆ. ಇಲ್ಲೊಂದು ಮಡಿಕೆ ಉಂಟು ಅಂತ ಇಟ್ಕೊಳ್ಳಿ. ಆ ಮಡಿಕೆಯನ್ನು ಒಡೆದು ಬಿಡಿ. ಮಡಿಕೆ ಎನ್ನುವಂಥದ್ದಕ್ಕೆ ಹೆಸರೇನು? ಒಂದು ಆಕಾರ ಉಂಟು, ಒಂದು ಹೆಸರುಂಟು. ನೀವು ಒಡೆದಾಗ ಆ ಹೆಸರು ಹೋಯಿತು, ಆಕಾರವೂ ಹೋಯಿತು. ಹಾಗಿದ್ರೆ ಏನು ಉಳಿತು? ಮಣ್ಣು ಅನ್ನೋದು ಮಾತ್ರ ಉಳಿತು. ಅಂದರೆ ಕಾರ್ಯ ಅಂತ ಕರೀತಾ ಇರುವಂತಹ ಶೇಪ್ ಆ್ಯಂಡ್ ನೇಮ್ ಏನಾಯಿತು ಹೇಳಿದ್ರೆ ಮಣ್ಣಲ್ಲಿ ಲಯವಾಯಿತು ಅಲ್ವಾ. ಹಾಗೆಯೇ ಈ ಮಣ್ಣು ಸ್ಥೂಲವಾಗಿ ನಮ್ಮ ಕಣ್ಣಿಗೆ ಏನು ಕಾಣುತ್ತಲ್ಲ, ಈ ಕಾರ್ಯರೂಪವಂಥ ಜಗತ್ತನ್ನು ಅದರ ಕಾರಣವಂಥ ನೀರಿನಲ್ಲಿ ಲಯಗೊಳಿಸು. ಯಾವಾಗಲೂ ಅಷ್ಟೇ ನೋಡಿ, ಒಂದು ಹಿಡಿ ಮಣ್ಣನ್ನು ನೀವು ಹಾಕಿದರೆ ನೀರಿಗೆ ಅದು ಕರಗತ್ತೆ ಅಲ್ವಾ. ಅಂದರೆ ತನ್ನ ಕಾರಣವಾದದ್ರಲ್ಲಿ ಅದು ಏನಾಗುತ್ತೆ? ಕರಗತ್ತೆ. ಲಯಗೊಳಿಸಬೇಕು. ಹಾಗೆ ನೀರನ್ನು ತಗೊಂಡು ಹೋಗಿ ಏನು ಮಾಡಬೇಕು? ಬೆಂಕಿಯಲ್ಲಿ ಲಯಗೊಳಿಸು. ಬೆಂಕಿ ಧಗಧಗ ಉರಿತಾ ಇದ್ದರೆ ನೀವು ಅಂತಬ್ಗೆ ನೀರು ಹಾಕಿದರೆ ಆ ನೀರನ್ನು ತಿಂದು ತೇಗಿಬಿಡುತ್ತೆ ಅದು. ಹೌದು ತಾನೇ? ಅದರಿಂದಲೇ ಗೊತ್ತಾಗುತ್ತೆ, ಓಹೋ ನೀರಿಗೆ ಬೆಂಕಿ ಕಾರಣ ಅಂತ. ಮತ್ತು ಈ ಬೆಂಕಿಯನ್ನು ತಗೊಂಡೋಗಿ ಎಲ್ಲ ಲಯ ಮಾಡಬೇಕು? ವಾಯುವಿನಲ್ಲಿ ಲಯಗೊಳಿಸು. ಅಂದರೆ ವಾಯು ಅದಕ್ಕೆ ಕಾರಣ. ಅಲ್ಲಿ ಲಯಗೊಳಿಸಿ ಆದಮೇಲೆ ವಾಯುವನ್ನು ಮತ್ತು ಎಲ್ಲಿ ಲಯಗೊಳಿಸಬೇಕು? ಆಕಾಶದಲ್ಲಿ ಲಯಗೊಳಿಸು. ಆಕಾಶವನ್ನು ಎಲ್ಲಿ ಲಯಗೊಳಿಸಬೇಕು ಅಂದರೆ ಆತ್ಮವಸ್ತುವಿನಲ್ಲಿ, ಪರಬ್ರಹ್ಮ ವಸ್ತುವಿನಲ್ಲಿ ಲಯಗೊಳಿಸಬೇಕು. ಅದೇ ಎಲ್ಲದಕ್ಕೂ ಕಾರಣ, ಅದೇ ನನ್ನ ಸ್ವರೂಪ. ಹಾಗಾಗಿ ವಿಯತ್ ಪ್ರಸೂಹು ಅಂದರೆ ಜಗನ್ಮಾತೆ ಚೈತನ್ಯ ಸ್ವರೂಪಿಣಿಯಾದವಳು, ಆಕಾಶವನ್ನು ಹೆತ್ತವಳು, ಆಕಾಶಕ್ಕಿಂತ ದೊಡ್ಡವಳಾದವಳು ಎನ್ನುವಂಥದ್ದು. ಅಷ್ಟು ಹಿನ್ನೆಲೆಯಲ್ಲಿ ಅವಳು ಆಕಾಶವನ್ನು ಹೆತ್ತಿದ್ದಾಳೆ ಅಂದರೆ ಅದು ಮಿಕ್ಕ ಉಳಿದಂಥ ಪಂಚಭೂತಗಳಿಗೆ ಉಪಲಕ್ಷಣ. ಅವುಗಳ ಇಂಡಿಕೇಶನ್ನಾಗಿ ಅದು ಒಂದನ್ನು ಹೇಳಿದ್ದಾರೆ ಅಷ್ಟೇ. ಎಲ್ಲವನ್ನೂ ಸಹ ಅವಳೇ ಹೆತ್ತಿದ್ದಾಳೆ ಎನ್ನುವಂಥದ್ದು ಅದರ ಅರ್ಥ. ಶ್ರುತಿಯ ಹಿನ್ನೆಲೆಯಲ್ಲಿ ಈ ನಾಮ ಬಂದಿದೆ ವಿಯತ್ಪ್ರಸೂಹ್ ಅಂತ. ಮತ್ತು ಮುಂದಿನ ನಾಮ ಮುಕುಂದ ಅಂತ. ಮುಕುಂದ ಸಾಮಾನ್ಯವಾಗಿ ಕೃಷ್ಣನಲ್ಲಿ ಈ ಹೆಸರು ಹೆಚ್ಚು ರೂಢವಾಗಿದೆ. ಅಲ್ಲಿ ಮುಕುಂದ ಪುಲ್ಲಿಂಗ, ಇಲ್ಲಿ ಮುಕುಂದ ಆಕಾರ ಅಂತ ಸ್ತ್ರೀಲಿಂಗ. ಯಾಕೆಂದರೆ ಜಗನ್ಮಾತೆಗೆ ಆದ್ದರಿಂದ. ಹಾಗಿದ್ರೆ ಯಾಕೆ ಜಗನ್ಮಾತೆಗೆ ಮುಕುಂದ ಅಂತ ಕರೀತಾರೆ ಅಂತ ಭಾಳಷ್ಟು ಜನರಿಗೆ ಮುಕುಂದ ಅಂತ ಹೆಸರಿಡ್ತಾರೆ. ಪಾಪ ಹೆಸರಿಟ್ಟವ್ರಿಗೆ ಗೊತ್ತಿರೋದಿಲ್ಲ, ಇಟ್ಕೊಂಡವ್ರಿಗೆ ಗೊತ್ತಿರೋದಿಲ್ಲ ಅರ್ಥ ಏನು ಅಂತ. ಅದರ ಅರ್ಥ ಏನು ನಿಜವಾಗಿ ಅಂದರೆ, ಮುಕು ಅಂದರೆ ಸಂಸ್ಕೃತದಲ್ಲಿ ಮುಕ್ತಿ ಅಂತ ಅರ್ಥ. ಮುಕುಂ ಮುಕ್ತಿಂ ದದಾತಿ ಇತಿ ಮುಕುಂದ. ತನ್ನ ಭಕ್ತರಿಗೆ, ಆರಾಧಕರಿಗೆ, ಉಪಾಸಕರಿಗೆ ಮೋಕ್ಷವನ್ನು ಕೊಡುವವಳಾದ್ದರಿಂದ ಅವಳ ಹೆಸರು ಮುಕುಂದ ಅಂತ ಹೆಸರು. ಕೃಷ್ಣನಿಗಾದರೆ ಮುಕುಂದ, ಅಲ್ಲಿ ಪುಲ್ಲಿಂಗ ಅಷ್ಟೇ. ಹೀಗೆ ಸಂಸ್ಕೃತದ ಮುಚಲ್ರ ಮೋಕ್ಷಣೆ ಎನ್ನುವಂಥ ಧಾತುವಿನಿಂದ ಸಾಧಿತವಾದಂತಹ ಮುಕುಹು ಅನ್ನೋದಕ್ಕೆ ಅರ್ಥ ಮೋಕ್ಷ ಅಂತ ಅರ್ಥ. ಜಗನ್ಮಾತೆ ಮೋಕ್ಷದಾಯಕಳಾದ್ದರಿಂದ ಅವಳ ಹೆಸರು ಮುಕುಂದ ಅಂತ. ಅಥವಾ ಎರಡನೇ ಅರ್ಥ, ಮುಕುಂದ ಅಂತ ನಾ ಈಗ ತಾನೇ ಹೇಳಿದೆ, ಕೃಷ್ಣ ಅಂತ ಅರ್ಥ.
ಅವನ ರೂಪದಲ್ಲಿ ಇರುವವಳಾದ್ದರಿಂದ ಜಗನ್ಮಾತೆ ಅವಳು ಮುಕುಂದ ಅಂತ ಅರ್ಥ. ಅವನ ರೂಪದಲ್ಲಿ ಇರುವವಳಾದವಳು ಅಥವಾ ಇದ್ದವಳು ಅಂದರೆ ಯಾಕೆ ಹೇಳ್ತಾರೆ ಅಂದರೆ ಅದು ಕಾರಣ ಉಂಟು. ತಂತ್ರರಾಜ ಎನ್ನುವಂಥ ಒಂದು ಗ್ರಂಥ ಅದಕ್ಕೆ ಹೀಗೊಂದು ವಿವರಣೆಯನ್ನು ಕೊಡುತ್ತೆ. ಗೋಪಾಲ ಮಂತ್ರದ ಆರಂಭದಲ್ಲಿ ಈ ವಿವರಣೆ ಬರ್ತದೆ. ಅಲ್ಲಿ ಕದಾಚಿತ್ ಆದ್ಯ ಲಲಿತಾ ಪುಂರೂಪ ಕೃಷ್ಣ ವಿಗ್ರಹ, ಅದೊಂದು ಸಲ ಜಗನ್ಮಾತೆಗೆ ಅನ್ನಿಸ್ತಂತೆ, ನಾನು ಮೂಲತಃ ಚೈತನ್ಯ ಸ್ವರೂಪಿಣಿ, ಚೈತನ್ಯಕ್ಕೆ ನಿರ್ದಿಷ್ಟವಾದ ಆಕಾರ ಇಲ್ಲ ಅಲ್ವಾ. ಅದರ ಹೊರಗೆ ಸ್ತ್ರೀ ದೇಹ ಇದ್ದರೆ ಸ್ತ್ರೀ, ಹೊರಗೆ ಪುರುಷ ಆಕಾರ ಇದ್ದರೆ ಪುರುಷ. ನಾನು ಹಿಂದೂ ಹೇಳಿದ್ದೆ, ಬಹಳಷ್ಟು ಜನರಿಗೆ ನಮ್ಮಲ್ಲಿ ಗೊಂದಲ, ದೇವರು ಗಂಡೋ ಹೆಣ್ಣೋ ಅಂತ. ಕೆಲವು ಜನ ಹೇಳ್ತಾರೆ ಇಲ್ಲ ಅವನು ಗಂಡೇ ಕಣ್ರಿ ಅಂತ, ಅವನೇನೋ ಹೋಗಿ ನೋಡ್ಕೊಂಡು ಬಂದುಬಿಟ್ಟಿದ್ದಾರೆ ಅವರು. ಇನ್ನು ಕೆಲವು ಇಲ್ರಿ ಅವನು ನಮ್ಮ ಜಾತಿ ಅವನು ಅಂತ ತಾಯಂದಿರು, ಹಾಗಾಗಿ ಅವನು ಹೆಣ್ಣೆ, ಜಗನ್ಮಾತೆ ಅಂತಲ್ವ ನಾವು ಹೇಳೋದು ಹೀಗೆ ಅಂತ ಅಲ್ವಾ. ಆದರೆ ಉಪನಿಷತ್ತು ಹೇಳುತ್ತೆ ವಾಸ್ತವಿಕವಾಗಿ ಅವನು ಗಂಡೂ ಅಲ್ಲ ಮತ್ತೆ ಹೆಣ್ಣೂ ಅಲ್ಲ. ಇನ್ನು ಕೆಲವು ಜನರಿಗೆ ಸಂಶಯ, ಹಾಗಿದ್ರೆ ಇದು ಎರಡು ಬಿಟ್ಟರೆ ಇನ್ನೊಂದು ಲಿಂಗ ಉಂಟಲ್ಲ ನ್ಯೂಟ್ರಲ್ ಜೆಂಡರ್, ಅವನು ನಪುಂಸಕನ ಅಂದರೆ ಅದೂ ಅಲ್ಲ. ಹಾಗಿದ್ರೆ ಅವನೇನು ಯದ್ಯಚ್ಛರೀರ ಮಾದತ್ತೆ ತೇನ ಸೇನ ಸಯುಜ್ಯತೆ ಅಂತ. ನೈವ ಸ್ತ್ರೀ ನ ಪುಮಾನೇಶಃ. ಆ ದೇವರು ಅಂತ ನಾವು ಯಾವ ವಸ್ತುವನ್ನು ಕರಿತೇವಲ್ಲ ಆ ವಸ್ತು ನೈವ ಸ್ತ್ರೀ, ಅದು ಸ್ತ್ರೀ ಅಲ್ಲ. ನ ಪುಮಾನ್, ಗಂಡಸೂ ಅಲ್ಲ. ಹಾಗಿದ್ರೆ ನಚೈವಚ ನಪುಂಸಕ, ನಪುಂಸಕ ಅಂತೂ ಅಲ್ವೇ ಅಲ್ಲ, ಈಸ್ ನಾಟ್ ಎ ಯುನಕ್. ಹಾಗಿದ್ರೆ ಏನು ಯದ್ಯಚ್ಛರೀರ ಮಾದತ್ತೆ, ಯಾವ್ಯಾವ ದೇಹದಿಂದ ಕೂಡಿರ್ತಾನೋ ಆ ದೇಹದ ಮೂಲಕ ದೇಹಕ್ಕೆ ಲಿಂಗ ಉಂಟು. ಅದು ಪುಮಾನ್ ದೇಹ ಆದರೆ ಗಂಡಾಗಿ ಕಾಣ್ತಾನೆ, ಅದು ಸ್ತ್ರೀ ದೇಹ ಆದರೆ ಹೆಣ್ಣಾಗಿ ಕಾಣ್ತಾನೆ. ಇದು ಉಪನಿಷತ್ತು ಹೇಳೋ ಮಾತು. ಅಷ್ಟು ಹಿನ್ನೆಲೆಯಲ್ಲಿ ಈಗ ಜಗನ್ಮಾತೆ ಅಂತ ನಾವು ಕರೆಯುವಂತಹ ಚೈತನ್ಯ ವಸ್ತು ವಿಚಾರ ಮಾಡಿತಂತೆ. ಏನು ವಿಚಾರ ಮಾಡಿತು? ನನಗೆ ನಿಜವಾದ ರೂಪ ಇಲ್ಲ, ಹಾಗಾಗಿ ನಾನು ಇಷ್ಟು ದಿವಸ ಸ್ತ್ರೀಯಾಗಿ ಇದ್ದೆ, ಈಗ ಈ ಸ್ತ್ರೀ ದೇಹವನ್ನು ಕಳಚಿ ಹಾಕ್ಬಿಡ್ತೇನೆ ಒಂದ್ಸಲ. ಅದಕ್ಕೋಸ್ಕರ ನನ್ನದೇ ಇನ್ನೊಂದು ರೂಪವಾದಂಥ ಪುಂರೂಪ ಕೃಷ್ಣ ವಿಗ್ರಹ, ನನ್ನದೇ ಪುಮಾನ್ ರೂಪವಾದಂಥ ಕೃಷ್ಣನ ರೂಪವನ್ನು ತಾಳ್ತೇನೆ ಅಂತ ಹೇಳಿ ಸ್ವವಂಶವಾದನ ಆರಂಭಾತ್, ವೇಣುವನ್ನು ಹಿಡಿದು ಕೊಳಲು ನಾದವನ್ನು ಆ ಚೈತನ್ಯ ಮಾಡಿತಂತೆ. ಯಾವ ರೂಪದಲ್ಲಿ ನಿಂತು? ಕೃಷ್ಣ ರೂಪದಲ್ಲಿ ನಿಂತು. ಅಕರೋತ್ ವಿವಶಂ ಜಗತ್, ಹಾಗೆ ಈ ಚೈತನ್ಯ ವಸ್ತು ಕೃಷ್ಣ ರೂಪದಲ್ಲಿ ನಿಂತು ವೇಣುವಾದನ ಮಾಡಿದಾಗ ಕಾರ್ತೀಕ ಮಾಸದ ಹುಣ್ಣಿಮೆ ರಾಸಕ್ರೀಡೆಯ ಮಾಡುವಂಥ ಸಂದರ್ಭದಲ್ಲಿ ಕೃಷ್ಣ ವೇಣು ಗಾನವನ್ನು ಮಾಡಿದ ಅಂತ ಭಾಗವತ ಹೇಳುತ್ತೆ. ಶರತ್ಕಾಲದಲ್ಲಿ ಜಗನ್ಮಾತೆಯೇ ಆ ಕೃಷ್ಣ ರೂಪದಲ್ಲಿ ಒಳಗಡೆ ಇರುವವಳು ಯಾರು ಕೇಳಿದರೆ ಜಗನ್ಮಾತೆ, ಅಂದರೆ ಚೈತನ್ಯ ವಸ್ತುವೇ. ಆಗ ತತಸ್ಸ ಗೋಪೀ ಸಂಜ್ಞಾಭಿ, ಆಗ ಈ ಪುಂರೂಪವನ್ನು ತಾಳಿದಂತಹ ಕೃಷ್ಣ ಅಂತ ಕರೆಸಿಕೊಳ್ಳುವಂಥ ಈ ಚೈತನ್ಯ ವಸ್ತುವಿನ ಜೊತೆಗೆ ಗೋಪಿಗೆಯರೆಲ್ಲ ಬಂದು ಸೇರ್ಕೊಂಡ್ರಂತೆ. ತದಾತೇನ ವಿನೋದಾಯ ಸ್ವಂ ಷೋಢಾ ಕಲ್ಪಯದ್ವಪುಹು, ಆಗ ಈ ಚೈತನ್ಯ ರೂಪಿಣಿಯಾದಂಥ ಜಗನ್ಮಾತೆ ಕೃಷ್ಣ ರೂಪದಲ್ಲಿ ನಿಂತು ತನ್ನನ್ನು 6 ರೂಪದ ಕೃಷ್ಣನನ್ನಾಗಿ ಮಾಡಿಕೊಂಡ್ಲಂತೆ ಅಂತ. ಹಾಗಾಗಿ ಅವಳ ಹೆಸರು ಮುಕುಂದ ಅಂತ. ಇಲ್ಲಿಗೆ ಒಂದು ತೀರ್ಮಾನ ಮಾಡಬೇಕು ನಾವು. ಭಾಗವತದಲ್ಲಿ ಹೇಳುವಂತಹ ಕೃಷ್ಣ ಬೇರೆ ಅಲ್ಲ, ಲಲಿತಾ ಸಹಸ್ರನಾಮದಲ್ಲಿ ಹೇಳಿದಂಥ ಜಗನ್ಮಾತೆ ಬೇರೆ ಅಲ್ಲ. ಹಿಂದೂ ನಾನು ಹೇಳಿದ್ದೇನೆ ಈ ಮಾತನ್ನು, ಪದೇ ಪದೇ ಬರ್ತದೆ ಇದು ಈ ಮಾತು. ಯಾಕೆಂದರೆ ಗೋಪಿಕಾ ಜನಮೋಹಿನಿ, ತಾನೇ ಆ ಗೋಪಿಕಾ ಜನರನ್ನು ಮೋಹಿಸಬೇಕು ಅಂತೇಳಿ ಜಗನ್ಮಾತೆ ಕೃಷ್ಣನ ರೂಪವನ್ನು ತಾಳಿದಳು ಅಂತ ಪದೇ ಪದೇ ಹಿಂದೂ ಹೇಳಿದ್ದೇನೆ. ಮತ್ತು ಈಗಲೂ ಇದೇ ಅರ್ಥವನ್ನು ಹೇಳುವಂತಹ ಶ್ಲೋಕವನ್ನು ನಿಮ್ಮ ಮುಂದೆ ಇರಿಸಿದ್ದೇನೆ. ಹಾಗಾಗಿ ಮುಕುಂದ ಅನ್ನೋದಕ್ಕೆ ಅರ್ಥ
ಅವಳು ಸಾಕ್ಷಾತ್ ಕೃಷ್ಣನ ರೂಪದಲ್ಲಿ ಬಂದವಳಾದ್ದರಿಂದ ಅವಳಿಗೆ ಈ ಹೆಸರು ಬಂದಿದೆ ಅಂತ. ಅದಾದ ಮೇಲೆ ಎರಡನೇ ಅರ್ಥ, ಮುಕುಂದ ಅನ್ನೋದಕ್ಕೆ ವಿಶೇಷವಾದಂಥ ಒಂದು ರತ್ನ ಅಂತ ಒಂದು ಅರ್ಥ ಉಂಟು. ಮುಕುಂದ ಅಂದರೆ ರತ್ನ, ಒಂದು ಜ್ಯುವೆಲ್. ದೇವಿ ಆ ರೂಪದಲ್ಲಿ ಇರುವವಳಾದ್ದರಿಂದ ಅವಳ ಹೆಸರು ಮುಕುಂದ ಅಂತ ಆಗಿದೆ. ಇದು ಎರಡನೇ ಅರ್ಥ. ಅದಾದ ಮೇಲೆ ವೈದ್ಯನಾಥ ದೀಕ್ಷಿತರು ಈ ಅಭಿಪ್ರಾಯಗಳನ್ನು ಹೇಳಿ ಇನ್ನೊಂದು ಮಾತನ್ನು ಹೇಳ್ತಾರೆ. ಅವರು ಈ ರತ್ನಶಾಸ್ತ್ರದಲ್ಲಿ ನವನಿಧಿಗಳು ಅಂತ ಕರೀತಾರೆ. ಗೋಮೇಧಿಕ, ಪುಷ್ಯರಾಗ ಎಲ್ಲ ಗೋಲ್ಡ್ ಸ್ಮಿತ್ ಹತ್ರ ಹೋದರೆ ಏನೇನೋ ಹೇಳ್ತಾರೆ ಅವರು, 9 ರೀತಿಯ ರತ್ನಗಳು ಅಂತ. ಆ ನವನಿಧಿಗಳಲ್ಲಿ ಅನ್ಯತಮಃ ಮುಕುಂದೋ ನಾಮ ನಿಧಿ. ಆ ನವನಿಧಿಗಳಲ್ಲಿ ಒಂದು ರತ್ನದ ಹೆಸರು ಮುಕುಂದ ಅಂತ. ಆ ರೂಪದಲ್ಲಿ ಇರುವವಳಾದ್ದರಿಂದ, ಅಂದರೆ ಹಾಗೆ ಪ್ರಕಾಶಮಾನಳಾದ್ದರಿಂದ ಅಲ್ಲ, ಆ ರತ್ನಕ್ಕೆ ತಾನು ಪ್ರಕಾಶವನ್ನು ಕೊಟ್ಟಿದ್ದರಿಂದ ಅವಳ ಹೆಸರು ಮುಕುಂದ ಅಂತ ಬಂದಿದೆ ಅಂತ ವೈದ್ಯನಾಥ ದೀಕ್ಷಿತರು ಇದಕ್ಕೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಅಷ್ಟು ಹಿನ್ನೆಲೆಯಲ್ಲಿ ಅವಳು ಮುಕುಂದ ಅಂತ ಕರೆಸ್ಕೊಂಡಿದ್ದಾಳೆ. ತಾತ್ಪರ್ಯ ಇಷ್ಟೇ, ಯಾವಾಗಲೂ ಅಷ್ಟೇ ನಾವು ಸಗುಣ ರೂಪದಲ್ಲಿ ನಿಂತಾಗ ಈ ಎಲ್ಲ ಗೊಂದಲಗಳು, ನಿರ್ಗುಣ ರೂಪಕ್ಕೆ ಬಂದು ನಿಂತಾಗ ಯಾವುದೇ ಗೊಂದಲಗಳು ಇರುವುದೇ ಇಲ್ಲ. ಯಾವುದು ನಿರ್ಗುಣವೋ, ನಿರಾಕಾರವೋ, ನಿಷ್ಕ್ರಿಯವೋ ಅದು ಸಗುಣವೂ ಆಗ್ತದೆ, ಅದು ಸಾಕಾರವೂ ಆಗ್ತದೆ, ಅದು ಸಕ್ರಿಯವೂ ಆಗ್ತದೆ. ನಿರ್ಗುಣವಾದಂಥದ್ದು ಆಕಾರ ತಾಳುವಾಗ ಅದು ಗಂಡಾದರೂ ಆಗ್ಬೋದು, ಹೆಣ್ಣಾದರೂ ಆಗಬಹುದು. ಆದರೆ ಯಾವುದು ಸ್ವಭಾವತಃ ಗಂಡೇ ಆಗಿರ್ತದೆಯೋ ಆದರೆ ಅದು ಹೆಣ್ಣು ಆಗುವುದಿಲ್ಲ ಅಲ್ವಾ? ಅಥವಾ ಯಾವುದು ಸ್ವಭಾವತಃ ಹೆಣ್ಣೇ ಆಗಿರ್ತದೆಯೋ, ಉದಾಹರಣೆಗೆ ದೇಹ ಉಂಟು, ಅದು ಸ್ವಭಾವತಃ ಗಂಡು. ಇದ್ದಕ್ಕಿದ್ದ ಹಾಗೆ ಒಂದು ಪುರುಷನ ಶರೀರವನ್ನು ಹೆಣ್ಣು ಶರೀರ ಮಾಡಿ ನೋಡೋಣ, ಸಾಧ್ಯ ಉಂಟಾ? ಅವ್ರು ಏನಾಗ್ತಾರೆ ಗೊತ್ತಾರೆ. ಇತ್ತೀಚೆಗೆ ಅದು ಸಹ ಪತ್ರಿಕೆಗಳಲ್ಲಿ ಮಾಧ್ಯಮದಲ್ಲಿ ಓದಿದ್ದೇನೆ ನಾನು. ಕೆಲವು ಜನ ಹೆಣ್ಣಾಗಬೇಕು ಅಂತ ಆಸೆನಂತೆ. ನಮ್ಮ ಕರ್ನಾಟಕದಲ್ಲಿ ಯಾವುದೋ ಮಿನಿಸ್ಟ್ರ್ ಮಗನೇ ಏನೇನೋ ಮಾಡಿಸ್ಕೊಂಡೆ ಅಂತೆಲ್ಲ 4-5 ವರ್ಷಗಳ ಹಿಂದೆ ಓದಿದ ನೆನಪು ಅಂತ. ಆದರೆ ಅವನು ಏನು ಹೆಣ್ಣಾದ್ನೋ, ಅದು ಏನು ಹೆಣ್ಣಾಗಿ ಸುಖ ಪಡ್ನೋ ಗೊತ್ತಿಲ್ಲ ಅಲ್ವಾ? ಆದರೆ ಶಾಸ್ತ್ರ ಹೇಳುತ್ತೆ ಅದು ಆಗೋದಿಲ್ಲ ಅಂತ. ಆದರೆ ನಿರ್ಗುಣವಾದದ್ದಕ್ಕೆ ನಾವು ಯಾವುದೇ ರೀತಿಯಾದಂಥ ಸಗುಣ ರೂಪವನ್ನು ಕೊಡಲಿಕ್ಕಾಗುತ್ತೆ. ಸಗುಣಕ್ಕೆ ಮತ್ಪನ ಇನ್ನೊಂದು ಆಕಾರವನ್ನು ಕೊಡಲಿಕ್ಕೆ ಆಗೋದಿಲ್ಲ. ಇದ್ದ ಆಕಾರದಲ್ಲೇ ಅದು ಕೊನೆಗೊಳ್ಳಬೇಕು. ಹಾಗೆ ಮಾಡಲಿಕ್ಕೆ ಹೋದರೆ ಆ ಆಕಾರವೂ ಸಹ ಅದು ವಿರೂಪವಾಗಿ ಬಿಡ್ತದೆ. ಆದ್ದರಿಂದ ಜಗನ್ಮಾತೆ ಮೂಲತಃ ನಿರ್ಗುಣ, ನಿರಾಕಾರ, ನಿಷ್ಕ್ರಿಯವಾದಂಥ ಚೈತನ್ಯ ರೂಪಿಣಿ. ಆದ್ದರಿಂದ ಅವಳು ಸಗುಣಳು ಮತ್ತು ಸಾಕಾರಳು, ಸಕ್ರಿಯಳು ಆಗ್ತಾಳೆ ಎನ್ನುವಂಥ ಹಿನ್ನೆಲೆಯಲ್ಲಿ ಮುಕುಂದ ಎನ್ನುವಂಥ ನಾಮದ ವಿವರಣೆ. ಅಷ್ಟಾದಮೇಲೆ ಮುಂದಿನ ನಾಮ ಮುಕ್ತಿ ನಿಲಯ ಅಂತ. ಮುಕ್ತಿ ನಿಲಯ ಅಂದರೆ ಮುಕ್ತಿಯ ನಿಲಯ. ನಿಲಯ ಅಂದರೆ ಮನೆ ಅಂತ ಅರ್ಥ. ಹಾಗಾಗಿ ಆ ಮುಕ್ತಿಗೆ ಮನೆಯಾಗಿರುವವಳು ಎನ್ನುವಂಥದ್ದು ಸಾಮಾನ್ಯವಾದಂಥ ಅರ್ಥ. ಇದನ್ನು ಕೇಳಿದಾಗ ನಿಮಗೊಂದು ಭ್ರಮೆ ಬರ್ತದೆ. ಹೀಗೆ ಅರ್ಥ ತಗೊಳ್ಬೇಡಿ. ಮುಕ್ತಿಯ ಮನೆ ಅಂತ ಒಂದು ಇದೆ, ಅಲ್ಲಿ ಹೋಗಿ ಸೇರ್ತಾರೆ ಅಂತ. ಹೀಗೆ ಅರ್ಥ ಅಲ್ಲ, ಇದನ್ನು ಬಿಟ್ಕೊಳ್ಬಿಡಿ. ಯಾಕೆಂದರೆ ಹೀಗೆ ಆಗಿಬಿಟ್ರೆ ಪುನಃ ಪೂರ್ತಿ ಗೊಂದಲವೇ. ಮತ್ತು ಪುನಃ ಮುಕ್ತೀನಾಂ ಪಂಚವಿಧ ಮೋಕ್ಷಾಣಾಂ ನಿಲಯ ಆಕರ ಯಸ್ಯಾಂ ಅಂದರೆ ಯಾವಳಲ್ಲಿ 5 ವಿಧವಾದಂಥ ಮೋಕ್ಷಗಳಿಗೆ ಆಶ್ರಯ ಉಂಟೋ, ಅಂದರೆ 5 ವಿಧವಾದ ಮೋಕ್ಷಗಳಿಗೆ ಯಾವಳು ಆಶ್ರಯಪ್ರದಳಾಗಿದ್ದಾಳೋ ಅವಳು ಮುಕ್ತಿ ನಿಲಯ ಎನ್ನುವಂಥದ್ದು ಅದರ ನಿಜವಾದಂತಹ ಅರ್ಥ. ತಂತ್ರಶಾಸ್ತ್ರದಲ್ಲಿ ಪ್ರಾಯಶಃ 5 ವಿಧವಾದಂತಹ ಮೋಕ್ಷ ಇರಬೇಕು. ಅದಕ್ಕೋಸ್ಕರ ಪಂಚವಿಧ ಮೋಕ್ಷ ಅಂತ ಪದೇ ಪದೇ ಅವರು ಹೇಳ್ತಾರೆ. ವೇದಾಂತ ರೀತ್ಯ ಮೋಕ್ಷದಲ್ಲಿ ಬೇರೆ ಬೇರೆ ಸ್ತರಗಳಿವೆ, ಮಟ್ಟಗಳಿವೆ. ಅಂದರೆ ಎಲ್ಲರ ಅಭಿಪ್ರಾಯ ಇಲ್ಲ, ಕೆಲವು ಮಧ್ಯದವರು ಹಾಗೆ ಹೇಳ್ತಾರೆ. ಅದ್ವೈತ ಪರಂಪರೆಯಲ್ಲಿ ಮೋಕ್ಷದಲ್ಲಿ ಈ ಥರ ತರತಮ ಭಾವ ಎನ್ನುವಂತಹದ್ದು ಇಲ್ಲವೇ ಇಲ್ಲ. ಒಂದೇ ಅಖಂಡವಾದಂಥ ಚೈತನ್ಯದಲ್ಲಿ ಲಯವಾಗುವುದೇ ಮೋಕ್ಷ. ಆದರೆ ಮೋಕ್ಷವನ್ನು ಪಡೆಯೋದಕ್ಕಿರುವಂಥ ದಾರಿಗಳು 2 ಅಷ್ಟೇ. ಮೋಕ್ಷ ಒಂದೇ. ಆದರೆ ಕೆಲವು ಮತದ ಪ್ರಕಾರ ಮೋಕ್ಷದಲ್ಲಿ 4 ಹಂತಗಳಿವೆ ಅಂತ.
ಅದೇನೇ ಏನು ಅಂದರೆ ಸಾಲೋಕ್ಯ, ಮತ್ತು ಪುನಃ ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ ಎನ್ನುವಂಥ ಈ 4 ರೀತಿಯ ಹಂತಗಳಿವೆ. ಉದಾಹರಣೆಗೆ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಇದನ್ನು ಹೇಳ್ತಾರೆ ಹೀಗೆ ಅಂತ. ಕೆಲವು ಕಡೆಗೆ ಅದ್ವೈತ ಪರವಾದ ವ್ಯಾಖ್ಯಾನಕಾರರು ಇದನ್ನು ಅಲ್ಲಲ್ಲಿ ಉದಾಹರಿಸಿದ್ದು ಉಂಟು ಹೀಗೆ ಅಂತ. ಹಾಗಾಗಿ 4 ಥರದ ಹಂತಗಳಿವೆ. ಸಾಲೋಕ್ಯ ಅಂದರೆ ಇಲ್ಲಿ ಮತ್ಪುನಃ ಸಗುಣ ರೂಪವನ್ನೇ ಇಟ್ಕೊಂಡು ಹೇಳಬೇಕು. ಲೋಕ ಅಂದರೆ ಲೋಕ, ಜಗತ್ತು ಅಂತ ಅರ್ಥ. ಭಗವಂತನ ಲೋಕ. ಒಬ್ಬ ಉಪಾಸಕನಾದವನು, ಭಕ್ತನಾದವನು ಭಗವಂತನ ಲೋಕಕ್ಕೆ ಹೋಗಿ ಸೇರಿಬಿಡ್ತಾನೆ. ಅದು ಸಾಲೋಕ್ಯ. ಹೇಗೆ ಅಂದರೆ ಉದಾಹರಣೆಗೆ ಈಗ ಬೆಂಗಳೂರು ಒಂದು ನಗರ ಅಂತ ಇಟ್ಕೊಳ್ಳಿ. ಇದು ಒಂದು ಲೋಕ ಅಲ್ವಾ. ಒಬ್ಬ ಊರಿಂದ ಬೆಂಗಳೂರಿಗೆ ಬಂದು ಸೇರಿದರೆ ಅವನೇನಾದ ಬೆಂಗಳೂರು ಸೇರಿದ. ಸಾಮಾನ್ಯನಿಗೆ ಅರ್ಥ ಆಗುವಂತೆ ಹೇಳಬೇಕು ಅಂದರೆ ಅವನು ಸಾಲೋಕ್ಯವನ್ನು ಪಡೆದ ಅಂತ. ಆದರೆ ಬೆಂಗಳೂರಿಗೆ ಬಂದಿದ್ದಾನೆ ಅಷ್ಟೇ ಹೊರತು, ಮೆಜೆಸ್ಟಿಕ್ಕಲ್ಲಿ ಇದ್ದಾನೆ ಅಷ್ಟೇ ಹೊರತು ಸಹ ಅವನು ಎಲ್ಲೋಗಿ ಸೇರಬೇಕೋ ಅಲ್ಲಿನ್ನೂ ಹೋಗಿ ಸೇರಲಿಲ್ಲ. ಇದು ಸಾಲೋಕ್ಯದ ಸ್ಥಿತಿ. ಅದಾದ ಮೇಲೆ ಸಾಮೀಪ್ಯ. ಉದಾಹರಣೆಗೆ ಅವನು ಬಸವನಗುಡಿಯಲ್ಲಿ ಯಾರಿದ್ದೋ ಮನೆಗೆ ಬರಬೇಕು. ಬಸ್ ಹತ್ತಿ ಅವನು ಬಂದ, ಆಶ್ರಮದ ಸ್ಟಾಪಲ್ಲಿ ಇಳಿದ. ಅವನ ಮನೆ NR ಕಾಲೋನಿಯಲ್ಲಿ ಇದೆ, ಅವನು ಹೋಗಬೇಕಾದ ಮನೆ. ಈಗ ಆ ಮನೆಗೆ ಅವನು ಸಮೀಪನಾದ. ಇದು ಸಾಮೀಪ್ಯ. ಇಂಥದ್ದು ಒಂದು ಮೋಕ್ಷ. ಮತ್ತು ಇನ್ನೊಂದು ಸಾರೂಪ್ಯ. ಬಂದ ಅವ್ರ ಮನೆ ಸೇರಿದ, ಕಾಲೋನಿಗೆ ಬಂದು. ಆಮೇಲೆ ಇವನು ಬಟ್ಟೆ ಸ್ವಲ್ಪ ಕೊರತೆ ಇತ್ತು ಅಂತ ಕಾಣುತ್ತೆ, ಅವನೇ ಬಟ್ಟೆ ಕೊಟ್ಟ, ಹಾಕ್ಕೊಂಡ. ಹೊರಗಡೆ ನೋಡುವವರಿಗೆ ಅರೆ ಅವನಂಗೆ ಇವನು ಕಾಣ್ತಾ ಇಲ್ಲ ಅಂದಪ್ಪ. ಏಕೆಂದರೆ ಜನ ಆ ಬಟ್ಟೆಯಲ್ಲಿ ಅವನನ್ನು ನೋಡಿದ್ದಾರೆ. ಇವತ್ತು ಅದೇ ಬಟ್ಟೆಯನ್ನು ಇವನು ಹಾಕ್ಕೊಂಡಾಗ ಅದೇ ರೂಪ ಬಂತು. ಹಾಗಾಗಿ ಸಾರೂಪ್ಯ. ಅಂದ ಮಾತ್ರಕ್ಕೆ ಇವನು ಪೂರ್ತಿಯಾಗಿ ಅವನಲ್ಲ, ಬಟ್ಟೆಯಲ್ಲಿ ಮಾತ್ರ ಅವನಷ್ಟೇ ಅಲ್ವಾ. ಮತ್ತೆ ಮುಂದೆ ಹೋದ ಮೇಲೆ ಸಾಯುಜ್ಯ, ಅವನ ಜೊತೆಗೆ ಒಂದಾಗಿಬಿಡೋದು. ಅಂದರೆ ಅವನಲ್ಲಿರುವ ಚೈತನ್ಯ, ಇವನಲ್ಲಿರುವ ಚೈತನ್ಯ ಎರಡೂ ಒಂದೇ ಅಖಂಡ ಚೈತನ್ಯ ಆಗುವಂದುಂಟಲ್ಲ, ಅದು ಸಾಯುಜ್ಯ. ಹೀಗೆ ಈ ರೀತಿಯಾದಂತಹ ಮೋಕ್ಷಕ್ಕೆ 4 ರೀತಿಯ ಹಂತಗಳಿವೆ ಅಂತ ಕೆಲವು ಜನ ಹೇಳ್ತಾರೆ. ಹಾಗೆ ಈ ಎಲ್ಲ ತರಹದ ಮೋಕ್ಷಕ್ಕೂ ಸಹ ಅವಳು ನಿಲಯಳು, ಆಶ್ರಯಳಾದ್ದರಿಂದ ಅವಳು ಮುಕ್ತಿ ನಿಲಯ ಅಂತ ಕರೆಸ್ಕೊಂಡಿದ್ದಾಳೆ. ಇದಿಷ್ಟು ಭಾಸ್ಕರ ರಾಯರು ಕೊಟ್ಟಂತಹ ವ್ಯಾಖ್ಯಾನದ ಹಿನ್ನೆಲೆಯಲ್ಲಿ. ಮತ್ತು ವೈದ್ಯನಾಥ ದೀಕ್ಷಿತರು ಹೇಳ್ತಾರೆ, ಮುಕ್ತಿ ನಿತರಾಂ ಲೀಯತೆ ಅಂತರ್ಭವತಿ ಅಸ್ಯಾಮಿತಿ ಮುಕ್ತಿ ನಿಲಯ ಅಂತ. ಹಾಗಂದರೆ ಯಾವಳಲ್ಲಿ ಈ ಮೋಕ್ಷ ಎನ್ನುವಂಥದ್ದು ಅಂತರ್ಗತವಾಗಿ ಹೋಗಿಬಿಡುತ್ತೋ ಅವಳು ಮುಕ್ತಿ ನಿಲಯಳು. ಅಂದರೆ ಮೋಕ್ಷ ಬೇರೆ ಅಲ್ಲ, ಅವಳು ಬೇರೆ ಅಲ್ಲ. ಆ ಮೋಕ್ಷ ಎನ್ನುವಂಥದ್ದು ಅವಳದ್ದೇ ರೂಪ. ಹೇಗೆ ಅಂದರೆ ಒಂದು ಉಪ್ಪಿನ ಉಂಡೆ ಅಂತ ಇದೆ ಅಂತ ಇಟ್ಕೊಳ್ಳಿ. ಸದ್ಯಕ್ಕೆ ಅದಕ್ಕೆ ಮೋಕ್ಷ ಅಂತ ಹೇಳೋಣ ಬೇಕಿದ್ರೆ, ಈ ಒಂದು ಅರ್ಧ ನಿಮಿಷ. ಅದನ್ನು ಒಂದು ನೀರಿನ ಪಾತ್ರೆಯಲ್ಲಿ ಹಾಕಿದಾಗ ಆ ಉಪ್ಪಿನ ಉಂಡೆ ಏನಾಗುತ್ತೆ, ಕರಗೋಗ್ಬಿಡುತ್ತೆ. ಹೌದು ತಾನೆ? ಈಗ ಏನಾಯಿತು ಕೇಳಿದರೆ ಆ ಆಕಾರ ಹೋಯಿತು, ಅದು ಇವಾಗ ನೀರಿನಲ್ಲಿ ಕರಗಿತು, ಉಪ್ಪು ಹಾಗೇನೇ ಉಂಟು. ಹೌದು ತಾನೆ? ಹಾಗೆಯೇ ಈ ಮುಕ್ತಿ ಎನ್ನುವಂಥದ್ದು ಒಂದು ಆಕಾರ ಇದ್ದ ವಸ್ತು ಅಂತ ಆದದ್ದಿದ್ದರೆ ಅದು ಜಗನ್ಮಾತೆಯಲ್ಲಿ ಲಯ ಆಗಿಬಿಡುತ್ತೆ. ಅಂದರೆ ಈ ನೀರು ಅದಕ್ಕೆ ಆಧಾರ. ಹೇಗೋ ಹಾಗೆ ಮುಕ್ತಿಗೆ ಅವಳು ಆಧಾರಳಾದ್ದರಿಂದ ಅವಳು ಮುಕ್ತಿ ನಿಲಯಳು ಎನ್ನುವಂತಹ ವಿವರಣೆಯನ್ನು ಕೊಟ್ಟಿದ್ದಾರೆ. ಅಂದರೆ ಏನು ಹೇಳ್ದಂಗಾಯ್ತು, ಅವಳು ಬೇರೆ ಅಲ್ಲ, ಮುಕ್ತಿ ಬೇರೆ ಅಲ್ಲ, ಅವಳು ಮುಕ್ತ ಸ್ವರೂಪಳೇ ಆಗಿದ್ದಾಳೆ ಎನ್ನುವಂಥದ್ದು ಈ ನಾಮದ ಅರ್ಥ. ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ನಾಳೆ 6 ಗಂಟೆಗೆ ಸೇರಿದಾಗ ಮೂಲ ವಿಗ್ರಹ ರೂಪಿಣಿ ಎನ್ನುವಂಥ 840ನೇ ನಾಮದ ಚಿಂತನೆಯನ್ನು ಮಾಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.